Hi guys, welcome back to my YouTube ಚಾನಲ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇವತ್ತು ಶಿವರಾತ್ರಿ ಐತಿ, ಸೊ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಇವತ್ತೇನಿಲ್ಲ, ಇವತ್ತು ಮಂತ್ ಎಂಡ್ ರಿಪೋರ್ಟ್ ಮಾಡ್ಬೇಕು ಅನ್ಕೊಂಡೀನಿ. ಯಾಕಂದರೆ ನಾಳೆ ನಾಡ್ದು ಟೈಮ್ ಸಿಗೋಂಗಿಲ್ಲ. ಮತ್ತು ಜಸ್ಟ್ ನಾನು ರಿಪೋರ್ಟ್ಸ್ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಏನಾರ ತಲೆಗೆ ಏನು ಬರ್ತದೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾ ಏನು ಸ್ಕ್ರಿಪ್ಟ್ ಮಾಡುವಲ್ಲೇ ಏನೈತಿ ಅದನ್ನು ರಿಯಾಲಿಟಿಯಾಗಿ ತೋರ್ಸಾತೀನಿ, ನಿಮಗೆಲ್ಲರ ಹೆಲ್ಪ್ ಆಗ್ಬೋದು ಅಂದ್ಕೊತೀನಿ. ಸೊ ಲೆಟ್ ಮಿ ಬಿಗಿನ್ ವಿತ್ ಮೈ ರಿಪೋರ್ಟ್. ಅಂದ್ರೆ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ದಿಸ್ ಇಟ್ ಸೆಲ್ಫ್ ಇಸ್ ಮೈ ರಿಪೋರ್ಟ್. ಓಕೆ, SBI ಸೆಕ್ಯೂರಿಟೀಸ್ ಝೀರೋದ ಒಳಗೆ ಏನೇನೈತಿ, ಇಷ್ಟು ಸ್ಟಾಕ್ಸ್ ಅದಾವೆ ಈಗ ಝೀರೋದ ಒಳಗೆ. ದಟ್ ಈಸ್ ITC, ಹೀರೋ ಮೋಟೋಕ್ರಾಫ್ಟ್, TCS ನೋಡ್ಬೋದಲ್ಲ. ಇವಿಷ್ಟು ಸ್ಟಾಕ್ಸ್ ಅಷ್ಟೇ ಅಲ್ಲ, ನಿಫ್ಟಿ ಬೀಸ್, ITBs, ಬ್ಯಾಂಕ್ ಬೀಸ್, ಇವು ಮೂರು ಬಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಬಾಕಿವೆಲ್ಲ ಸ್ಟಾಕ್ಸ್ ಎಲ್ಲ ಒಳ್ಳೆ ಸ್ಟಾಕ್ಸ್ ಅದಾವೆ. ನೀವು ಬೇಕಂದ್ರೆ ನೀವು ಯಾವುದೂ ರೆಕಮೆಂಡೇಷನ್ ಅಲ್ಲ. ಓಕೆ, ಜಸ್ಟ್ ನನ್ನ ಪೋರ್ಟ್ಫೋಲಿಯೋನ ನಾ ಶೇರ್ ಮಾಡ್ಕೊಳತ್ತೀನಿ, ದಾಟ್ಸ್ ಇಟ್. ಸೊ ಇವತ್ತು 26ನೇ ತಾರೀಕು ಐತಿ, ಫೆಬ್ರವರಿ 2, 2025. ನಂದು ಎಷ್ಟು ಆಗೈತಿ ಅಂದ್ರೆ, ನಾ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬಂದು 36,000 ಇಲ್ಲ ಐತೆ ನೋಡಿರಿ, 36,150. ಓಕೆ, ಹೌದು, 36,150. ಇದು ಏನಂದ್ರೆ ಇವತ್ತಿಗೆ 5.42 ಮೈನಸ್ ಐತಿ. ಅದು ಬಂದು 36,150, 34,000 ಚೇಂಜ್ ಐತಿ. ಸೊ ಇದು 36,150 ಒಳಗೆ ಮೈನಸ್ ಮಾಡಿದ್ರೆ ನಂದು ಕ್ಯಾಪಿಟಲ್ ಎಷ್ಟು ಐತಿ ಗೊತ್ತಾಗ್ಬಿಡೋದು. ಆಮೇಲೆ ನಿಮಗೆ ಝೀರೋದ ಅಕೌಂಟ್ ಓಪನ್ ಮಾಡೋದಕ್ಕೆ ತೋರಿಸ್ತೀನಿ ಅದು. ಓಕೆ, ಸೊ ITC ಬಂದು, ಓಕೆ ಇದು ಸಣ್ಣ ಮಾಡೋಕೆ ಬರ್ತೈತೇನ, ಇನ್ನೂ ಸಣ್ಣ ಯಾಕೆ ಸಣ್ಣದು ಮಾಡಿದ್ರೆ ಕರೆಕ್ಟ್ ಗೊತ್ತಾಗ್ಬಿಡ್ತೈತಿ. ಎಸ್, ITC ಬಂದು ಎಲ್ಲಾಯ್ತು ನೋಡಿರಿ, 4,000. ITC ಬಂದು 4,250. ಹೀರೋ ಮೋಟೋಕ್ರಾಫ್ಟ್ ಬಂದು 4,121. TCS ಬಂದು 3,780 rupees. LIC 3,411 rupees. Nifty 50 Bs 3,116. ಇದು ಲಾಸ್ಟ್ ಮಂತ್ ಏನು ತೊಗೊಂಡಿದ್ದೆ ಹಂಗೈತಿ. ITB ಅಷ್ಟು ಆ್ಯಡ್ ಆಗೈತಿ ಈ ಸಲ. ಬ್ಯಾಂಕ್ ಬೀಸ್ ಲಾಸ್ಟ್ ಮಂತ ತೊಗೊಂಡಿದ್ದೆ, ಇದು 3,015. ಓಕೆ, ಇಲ್ಲೈತೆ ನೋಡ್ರಿ, ಎಸ್ 3,015 rupees ಇನ್ವೆಸ್ಟೆಡ್. ರಿಲಯನ್ಸ್ ಬಂದು 2,005 ಆ್ಯಡ್ ಔಟ್ ಮಾಡೀನಿ, ಆ್ಯಾವ್ರೇಜಿಗೆ ಮಾಡೀನಿ. ಲಾಸ್ ಭಾಳ ಆಗಿತ್ತಲ್ಲ, ಸೊ ಆ್ಯಾವ್ರೇಜ್ ಮಾಡ್ಕೊತ ಹೋಗಬೇಕು. ಒಳ್ಳೆ ಸ್ಟಾಕ್ ಐತಿ, ಸೊ ಏನು ಟೆನ್ಷನ್ ಇಲ್ಲ. ಟೆನ್ಷನ್ ಇರೋ ಸ್ಟಾಕ್ ಅಂದ್ರೆ ಇದು ಒಂದೇ ಇದ್ರ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಭಾಳ ಹೊಡೆತ ಕೊಟ್ಟುಬಿಟ್ಟೈತಿ. ಎದಕ್ಕೆ ಕನ್ಸರ್ನ್ ಅಂದ್ರೆ ಗೊತ್ತಾಗಲಿಲ್ಲ ನನಗೂ ಇದೆ. ಅದಕ್ಕೆ ಡೇ ಟು ಡೇ ಚೆಕ್ ಮಾಡ್ಕೊತಿರ್ಬೇಕು. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ದು ಇದು ಏನದು ಓನರ್ಸ್ ಇರ್ತಾರಲ್ಲ, ಓಕೆ, ಅವರು ನಿಯರ್ಲಿ 9% ಆಫ್ ದೇರ್ ಸ್ಟೇಕ್ ಸೆಲ್ ಮಾಡಿಬಿಟ್ರೆ. ಸೊ ಅದಕ್ಕೆ ಇದು ಒಂದೇ ಸ್ಟಾಕ್. ಲಾಸ್ಟ್ ವೀಡಿಯೋ ಒಳಗೂ ಹೇಳಿದ್ದೆ, ಈ ವಿಡಿಯೋ ಒಳಗೂ ಹೇಳತ್ತೀನಿ, ಇದು ಒಂದೇ ರಿಸ್ಕ್ ಐತಿ. ಬಾಕಿ ಸ್ಟಾಕ್ಸ್ದು ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ಫಂಡಮೆಂಟಲಿ ವೆರಿ ಗುಡ್ ಸ್ಟಾಕ್ಸ್. ITC, ಹೀರೋ ಮೋಟೋಕ್ರಾಫ್ಟ್, TCS, LICದು ಒಂದು ಸ್ವಲ್ಪ ಇದು ಐತಿ. ಬಟ್ ಗೌರ್ಮೆಂಟ್ ಕಂಪ್ನಿ LIC ಪೋರ್ಟ್ಫೋಲಿಯೋ ನಿಮಗೆ ಗೊತ್ತಿರೋದು, ಅದ್ರದ್ದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆನೂ ಗೊತ್ತೈತಿ, ಎಷ್ಟು ದೊಡ್ಡ ಕಂಪ್ನಿ ಅನ್ನೋದು ಗೊತ್ತೈತಿ. ಸೊ ಏನು ಟೆನ್ಷನ್ ತೊಗೋಬೇಕಾಗಿಲ್ಲ. ಏಷ್ಯನ್ ಪೇಂಟ್ದು ಕನ್ಸರ್ನ್ ಏನಂದ್ರೆ ಕಾಂಪಿಟೇಷನ್ ದುನಿಯಾದಾಗ್ಬಿಟ್ಟೈತೆ. ಓಕೆ, ಅದಕ್ಕೆ ಬಿದ್ದ ಬೆಳಾತೈತಿ. ಅದಕ್ಕೆ ಆ್ಯಾವ್ರೇಜಿಗೆ ಮಾಡಬೇಕಾಗಿತ್ತು, ಬಟ್ ನನ್ನ ಕಡೆ ದುಡ್ಡಿಲ್ಲ ಅಂತ ಮಾಡಲಿಲ್ಲ. ಆಮೇಲೆ ಮೋರ್ ದ್ಯಾನ್ 10% ಬಿದ್ದರೆ ಅಷ್ಟು ಆ್ಯಾವ್ರೇಜಿಂಗ್ ಮಾಡ್ತೀನಿ ಅಂದ್ಕೊಂಡಿದ್ದೆ. ಸೊ ಅದ್ರೊಳಗೆ ಇನ್ನೂ ನನಗೆ 10% ಅಬೋವ್ ಫಾಲ್ ಆಗಿಲ್ಲ. ನಾ ಲಾಸ್ಟಲ್ಲಿ 2,449 ತೊಗೊಂಡಿದ್ದೆ, 10% ಅಬೋವ್ ಬಂದ್ರಷ್ಟು ಆ್ಯಾವ್ರೇಜಿಂಗ್ ಮಾಡ್ತೀನಿ. ಅದು ಬರಲಿಲ್ಲ, ಸೊ ತೊಗೊಂಡಿಲ್ಲ. ಆಮೇಲೆ ನೆಸ್ಲೆ ಇಂಡಿಯಾ 2,250 ತೊಗೊಂಡೇನೆ. ಕೋಲ್ ಇಂಡಿಯಾ ಆ್ಯಾವ್ರೇಜ್ ಆಗಿ 1913. 2 ಸ್ಟಾಕ್ಸ್ ಅಂತೈತಿ, ಸಾರಿ, ಇದು ಮೋರ್ ದೆನ್ 3 ಸ್ಟಾಕ್ಸ್ ಏನೋ 4 ಸ್ಟಾಕ್ಸ್ ಆಗೈತಿ. ಸ್ಟಾಕ್ ಚೇಂಜಸ್ ಮಾಡಲಿಲ್ಲ ನೋಡಿ. ನಾನು ನೆನಪಾರ್ದೆ, ತಪ್ಪೈತಿ ಈ ಕಾಲಮ್. ನಂಬರ್ ಆಫ್ ಶೇರ್ಸ್ ಇದು ರಾಂಗ್ ಐತಿ, ಅದನ್ನು ತಲೆ ಕೆಡಿಸ್ಕೊಬೇಡ್ರಿ. ಇವೆರಡು ಸೇಲ್ ಮಾಡೀನಿ. ಓಕೆ, ಗೋಲ್ಡ್ ವೀಸ್ ಮತ್ತು ಯಾವುದಿದೆ
ಟಾಟಾ ಕನ್ಸ್ಯೂಮರ್. ಸೊ ಅವು ಎರಡು ಸೆಲ್ ಮಾಡೀನಿ. ಸೊ ಇದಿಷ್ಟು ಇಲ್ಲೇ ಕಾಣತ್ತೈತಲ್ಲ ಇವೆಲ್ಲ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡೀನಿ. ಟೋಟಲ್ ಅಮೌಂಟ್ ಬಂದು 36,000 ಐತಿ. ಅದು ಡ್ರಾಡೌನ್ ಆಗಿದ್ದು ತೋರಿಸಿದೆಲ್ಲ ಇದೆ. ಡ್ರಾಡೌನ್ ಆಗಿರೋದು 1960 ರುಪೀಸ್ ಲಾಸ್ ಐತಿ 36,000 ಚಿಲ್ಲರ್ ಒಳಗೆ. ಅದು ಬಂದು -5.42%, ವಿಚ್ ಇಸ್ ಓಕೆ. ಬಟ್ ಇದ್ದಿದ್ದು ಫ್ಯಾಕ್ಟ್ ಹೇಳ್ತೀನಿ, ನಾ ದುಡ್ಡು ಹಾಕಿ ಆ್ಯಕ್ಚುಲಿ ಪ್ರಾಫಿಟ್ ಮಾಡಬೇಕಾಗಿತ್ತು. ನಿಯರ್ಲಿ 1 ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನನಗೆ ಇದ್ರೊಳಗೆ. ಈಗ ಒನ್ ಆ್ಯಂಡ್ ಹಾಫ್ ಇಯರ್ ಇದ್ರೊಳಗೆ. ಓಕೆ, ನಾ ಸ್ವಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ನಿಯರ್ಲಿ 1 ಇಯರ್ ಆಯ್ತು. ಅದಕ್ಕಿಂತ ಮುಂಚೆ ಬರೀ ಆಪ್ಷನ್ಸ್ ಮಾಡ್ತಿದ್ದೆ, ವರ್ಕೌಟ್ ಆಗಲಿಲ್ಲ, ಬಿಟ್ಟು ಸ್ವಿಂಗ್ ಟ್ರೇಡಿಂಗ್ ಮಾಡೀನಿ. ಬ್ಯಾಕ್ ಟೆಸ್ಟಿಂಗ್ ಲಿಟ್ರಲಿ 1 ಇಯರ್ ಮಟನ ಆವ್ರೇಜ್ 4 to 5% ಪ್ರಾಫಿಟ್ ತೆಗ್ದೀನಿ ಮಂತ್ಲಿ. ಅಲ್ಲೇ ಇರೋದು ನೋಡಿ ಮಜಾ. ಅದು ಯಾವಾಗಲೂ ವಿತೌಟ್ ಮನಿ, ರಿಯಲ್ ಮನಿ ಹಾಕಿದ್ದಿಲ್ಲ. ಅದು ನನ್ನ ಮಿಸ್ಟೇಕ್ ಆ್ಯಕ್ಚುಲಿ. ನಾ ಜಸ್ಟ್ ಬ್ಯಾಕ್ ಟೆಸ್ಟಿಂಗ್ ಮಾಡಿ ಮಾರ್ಕೆಟ್ ಬಗ್ಗೆ ನಾಲೆಜ್ ತೊಗೊಳ್ಳೋಣ ಅಂತ ಕುಂತೆ. ರಿಯಲ್ ಮನಿಲೇ ಟ್ರೇಡ್ ಮಾಡ್ಬೇಕು ಯಾವಾಗಲೂ. ಸಣ್ಣ ಅಮೌಂಟ ಇರಲಿ, ಬಟ್ ರಿಯಲ್ ಅಮೌಂಟ್ ಹಾಕಿ ಮಾಡಿರಿ ಯಾವಾಗಲೂ. ಅವಾಗ ನಿಮ್ದು ಸೈಕಾಲಜಿ ಏನನ್ನು ಗೊತ್ತಾಕತ್ತೆ. ಅಟ್ಲೀಸ್ಟ್ ಒಂದು 50,000 ಮಿನಿಮಮ್ ಹಾಕಿರಿ. ತಲೆ ಕೆಡಿಸ್ಕೊಬೇಡ್ರಿ. ಕ್ಯಾಶ್ ಮಾರ್ಕೆಟ್ ಹೋಗಿ ನಿಮ್ದು ದುಡ್ಡು ಒಟ್ಟು ಝೀರೋ ಆಗಂಗಿಲ್ಲ. ಲಾಸ್ ಆಕ್ಕೈತಿ, ಬಟ್ ಝೀರೋ ಆಗಂಗಿಲ್ಲ. ಓಕೆ, ಆವ್ರೇಜ್ ಮಾಡಿ, ಆವ್ರೇಜಿಂಗ್ ಮೆಥಡ್ಸ್ ಕರೆಕ್ಟ್ ಕಲೀರಿ. ಆವ್ರೇಜಿಂಗ್ ಮೆಥಡ್ ಮಾಡಿದ್ರೆ ನಿಮ್ಮ ಯಾವ ಟೈಮಿಗೆ ಆವ್ರೇಜ್ ಮಾಡ್ಬೇಕು ಅನ್ನೋದು ಗೊತ್ತಾಕೈತಿ. ಯಾವ ಟೈಮಿಗೆ ಹೊರಗೆ ಬರ್ಬೇಕು ಅನ್ನೋದು ತಿಳ್ಕೊಬೇಕು. ಅವೆಲ್ಲ ಓಕೆ ಬೈ ಪ್ರಾಕ್ಟೀಸ್ ಬರ್ತದೆ. ಬಟ್ ರಿಯಲ್ ಮನಿಲೇ ಟ್ರೇಡ್ ಮಾಡಿ ಅಂದ್ರೆ ನಿಮ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಕ್ಕೈತಿ. ಸೊ ಆನೆಸ್ಟ್ಲಿ ಮಂತ್ ಆನ್ ಮಂತ್ 4 to 5% ತೆಗ್ದೀನಿ. ಈಗ ರಿಯಲ್ ದುಡ್ಡು ಹಾಕೀನಿ 2 ಮಂತ್ಸ್ ಆಯ್ತು. 2 ಮಂತ್ಸ್ ಓಕೆ, 2 ಮಂತ್ಸ್ ಬಿಡ್ರಿ, ಜನವರಿಲಿಂತ್ರ ಅಂತ ಹೇಳ್ತೀನಿ ನಾನು. ಈಗ ಮಾಡಾಕ 2.5 ಮಂತ್ಸ್ ಹಾಕಕ್ಕೆ ಬಂತ ರಿಯಲ್ ಮನಿಲಿ ಮಾಡಾಕತ್ತ. ಬಟ್ ಪ್ರಾಫಿಟ್ ಅನ್ನೋದು ಕಂಡಿಲ್ಲ. ಪ್ರಾಫಿಟ್ ಅಂದ್ರೆ ಓಕೆ ಸ್ಮಾಲ್ ಅಮೌಂಟ್ ಇದೆ, ಆಮೇಲೆ ತೋರಿಸ್ತೀನಿ ನಿಮ್ಗೆ. ಟಾಟಾ ಕನ್ಸ್ಯೂಮರ್, ಗೋಲ್ಡ್ ಬೀಸ್ 10% ಪ್ರಾಫಿಟ್ ಬಂದೈತಿ. ಟಾಟಾ ಕನ್ಸ್ಯೂಮರ್ 6.25. ಇವೆರಡು ಆ್ಯಕ್ಚುಲಿ ಪ್ರಾಫಿಟ್ ಕೊಟ್ಟಿರು. ಉಳಿದಿದ್ದೆಲ್ಲನೂ ಲಾಸ್ ಒಳಗೆ ನಡೆದವು. ಹೀರೋ ಮೋಟೋಕ್ರಾಪ್ ನನ್ನ ಮಿಸ್ಟೇಕ್ ಅದು. ಅದ್ರೊಳಗೆ ಮೋರ್ ದ್ಯಾನ್ 6%, ನಿಯರ್ಲಿ 6% ಪ್ರಾಫಿಟ್ ನೋಡೀನಿ. ಎಕ್ಸಿಟ್ ಆಗಲಿಲ್ಲ, ಇರಲಿ ಬಿಡಂಗೆ. ಬಟ್ ಇದು ಸಣ್ಣ ಅಮೌಂಟ್ ಐತಿ. ಸೊ ಏನು ತಲೆ ಕೆಡ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. 1960 ಈಸ್ ಅ ವೆರಿ ಸ್ಮಾಲ್ ಅಮೌಂಟ್. ಇಲ್ಲಿಂತೂ ದೊಡ್ಡ ಹೊಡೆತ ಬೆಳೆ ಆಗ್ತೈತಿ. ಇದು ಬಟ್ ಇದು ಲಾಂಗ್ ಟರ್ಮಿಗೆ ತೊಗೊಂಡಿರೋದು. ಸೊ ಇದು ಟ್ರೇಡಿಂಗ್ ಒಳಗೆ ಕನ್ಸಿಡರ್ ಮಾಡಿಬಿಡ್ರಿ ಈ ಅಮೌಂಟ್. ಇದೇನೈತಲ್ಲ ನೀವು ಅದು ಒಂದು ಬಿಟ್ಟು ಉಳಿದಿದ್ದೆಲ್ಲ ಸೆಲೆಕ್ಟ್ ಆಗತ್ತೈತಿ. ಹಾಂ, ಇದೇನಾಯ್ತಲ್ಲ. ಸೊ ದಿಸ್ ಈಸ್ ಇಲ್ಲೈತೆ ನೋಡಿರಿ, 400 ಸ್ಟಾಕ್ಸ್ ಅದಾವೆ. ಇದ್ರ SBI ಇದೆ, ಲಾಂಗ್ ಟರ್ಮ್ ಇದೆ. ಹೇಳಿದೆಲ್ಲ ನನ್ನ ಮಗಗೆ ಕೊಡೋದು, ನನ್ನ ಮಗಗೆಲ್ಲ ನನ್ನ ಮೊಮ್ಮಕ್ಕಳಿಗೆ ಕೊಡೋದಿದೆ 400 ಸ್ಟಾಕ್ಸ್ದ ಅಮೌಂಟ್. ಅಪ್ಪಿತಪ್ಪಿನೂ ಮುಟ್ಟಂಗಿಲ್ಲ. ಅದ್ರದ್ದು ವ್ಯಾಲ್ಯೂ ಬಂದು 2,84,360. ಇದು ನಿಯರ್ಲಿ 3,45,000 ಮಟ್ಟ ಇತ್ತು. ನಾಟ್ ಲಾಂಗ್ ಆಗೋ, ಜಸ್ಟ್ 2 ಮಂತ್ಸ್ to 3 ಮಂತ್ಸ್ ಬ್ಯಾಕ್ ನೀವು ತೆಗೆದು ನೋಡ್ಬೋದು. 400 SBI ಅದೇ ಡಿಸೆಂಬರ್ ಒಳಗೆ ಏನು ರೇಟ್ ಐತಿ, ಈಗ ಫುಲ್ ಬಿದ್ದು ಬಿಟ್ಟೈತಿ. ಸೊ ನಿಯರ್ಲಿ 66,000 ಲಾಸ್ ಒಳಗೈತಿ ಇದು ನನ್ನ ಪ್ರಕಾರ. ನಾ ಇದು ಸ್ಟಾರ್ಟ್ ಮಾಡ್ದಂಗ್ಲಿಂತ್ರ. ಬಟ್ ಇದು ಎರಡು ಥರದ್ದು ವ್ಯಾಲ್ಯೂ ಸೇರಿಸಿದ್ರೆ ನಮಗೆ ಇಷ್ಟು ಸಿಗ್ತೈತಿ. ಈಗ 3,18,550. ಓಕೆ, 3,18,550 ರುಪೀಸ್ ನಂದು ಎರಡು ಥರದ್ದು ಅಕೌಂಟ್ದು ಸೇರಿ. SBI ಸೆಕ್ಯೂರಿಟೀಸ್ ಇದು ಅಮೌಂಟ್ ಮತ್ತು ಇದು ಇನ್ವೆಸ್ಟೆಡ್ ಅಮೌಂಟ್ ಸೇರಿ. ಓಕೆ, ಮೈನಸ್ಸು ಮಾಡೀನಿ ನಾನು. ಮೈನಸ್ ಮಾಡಿ ಆದ ಕೂಡ 3,18,550 ರುಪೀಸ್ ಐತಿ. ಡೇಟೆಡ್ 2/26/2025. ಸಾರಿ, ಇದು ರಾಂಗ್ ಬಂದುಬಿಟ್ಟೈತಿ. ಇದು 30 ಹಿಂಗೆ ಬಂದೈತಿ. ಓಕೆ, ನೋ ಇಶ್ಯೂಸ್. 26/2/2025 ನನ್ನ 3 ಲ್ಯಾಕ್. ಓಕೆ, ಇಲ್ಲೇ ಹೋದ ತಿಂಗಳದ್ದು ನೋಡ್ಬೋದು ನೀವು. ಇಲ್ಲೇ ಕಾಣಾಗತ್ತೈತಿ. 3,28,880 ರುಪೀಸ್ ಇತ್ತಿದೆ 30ನೇ ತಾರೀಕಿಗೆ ಹೋದ ತಿಂಗಳ. ಈ ಮಂತ್ 26ಗೆ ಇಷ್ಟು ಡ್ರಾಡೌನ್ ಆಗೈತಿ. ನಿಯರ್ಲಿ 10,000 ಲಾಸ್. ಪ್ರಾಫಿಟ್ ಆಗಬೇಕಾಗಿರೋದು ಲಾಸ್ ಆಗೈತಿ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ನಂದು ಬಿಗ್ ಚಂಕ್ ಆಫ್ ಅಮೌಂಟ್ ಒಂದು ಸ್ಟಾಕ್ ಒಳಗೈತಿ. ಅದು ಒಂದು ಸ್ಟಾಕ್ ಹೆಂಗೆ ರಿಫ್ಲೆಕ್ಟ್ ಆಕೈತಿ ಅದ್ರ ಮೇಲೆ ಇದು ರಿಫ್ಲೆಕ್ಟ್ ಆಕೈತಿ. ಸೊ ಬಟ್ ಕನ್ಸಿಡರ್ ಮಾಡಲೇಬೇಕಾಕೈತಿ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಕೈತಿದೆ. ಸೊ ಇದನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ಕೊತೀನಿ. ನೋಡೋಣ ಏನಾಕೈತೆ ಅಂತ. ಸೊ ಎಸ್, ದಿಸ್ ಈಸ್ ಈ ಮಂತ್ ರಿಪೋರ್ಟ್ ಅನ್ಬೋದಾ. ಸೇವ್ ಸೇವ್ ಆಗೈತೆ ಬ್ಯಾಡ. ಈಗ ಶೀಟು ಅಂದ್ರೆ ಎಲ್ಲೈತಿ ಶೀಟು ಇದನ್ನು. ಎಸ್, ದಿಸ್ ಇಸ್ ಶೀಟು. ನೋಡಿರಿ ಹೆಂಗೆ ಒಂದು ಟೈಪ್ ಇದು ಮಾಡ್ಕೋಬೇಕಂದೆಲ್ಲ. ಯಾವ ಟೈಪ್ ಒಂದು ಇದು ನನ್ನ ಜರ್ನಲ್ ಮೇಂಟೈನ್
ಏನು ಟ್ರೇಡ್ಸ್ ತೊಗೊತೀನಿ, ಯಾವ ಡೇಟಿಗೆ ತೊಗೊತೀನಿ ಎಲ್ಲ ಇದ್ರೊಳಗೆ ಈ ಟೈಪ್ ಒಂದು ಇದು ಮಾಡ್ಕೊಂಡೇನು. ಓಕೆ, ಸ್ಟಾಕ್ ಸಿಂಬಾಲ್, ಎಂಟ್ರಿ ಡೇಟ್, ಎಕ್ಸಿಟ್, ಎಂಟ್ರಿ ಪ್ರೈಸ್, ಎಕ್ಸಿಟ್ ಡೇಟ್, ಎಕ್ಸಿಟ್ ಪ್ರೈಸ್, ಡ್ಯೂರೇಷನ್ ಎಷ್ಟು ದಿವಸ ಇಟ್ಕೊತೀನಿ, ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಆಗೈತಿ, ಎಷ್ಟು ಶೇರ್ಸ್ ತೊಗೊಂಡಿನಿ, ಪ್ರಾಫಿಟ್ ಎಷ್ಟು ಆತ, ಲಾಸ್ ಎಷ್ಟು ಆತ. ಲಾಸ್ ಅಂತೂ ನನಗೆ ಯೂಸ್ ಆಗಂಗಿಲ್ಲ ಇದೆ, ಯಾಕಂದ್ರೆ ನಾನು ಲಾಸ್ ಒಳಗೆ ಎಕ್ಸಿಟ್ ಆಗಕ್ಕೆ ಹೋಗಂಗಿಲ್ಲ. ನಿಮಗೆ ಇದು ನನ್ನ ಸ್ಟ್ರಾಟಜಿ ನಿಮಗೆ ಗೊತ್ತಿದ್ದೈತಿ. ಸ್ಟೇಟಸ್ ಏನು ಸ್ಟೇಟಸ್ ಐತೆ ಅನ್ನೋದು ಬರ್ದು ಇಡಕ್ಕೆ ಏನಾರ ಇತ್ತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಪ್ರಾಫಿಟ್ ಪರ್ಸೆಂಟೇಜ್ ವೈಸ್ ಎಷ್ಟು ಪ್ರಾಫಿಟ್ ಮಾಡೀನಿ, ಟೋಟಲ್ ಚಾರ್ಜಸ್, ಜಿ ಟಿ, ಗ್ರ್ಯಾಂಡ್ ಟೋಟಲ್ ಪ್ರಾಫಿಟ್ ಎಷ್ಟಾಗೈತಿ, ಇದು ಗ್ರ್ಯಾಂಡ್ ಟೋಟಲ್ ಆಫ್ಟರ್ ಚಾರ್ಜಸ್, ಗ್ರ್ಯಾಂಡ್ ಟೋಟಲ್. ಇದ್ರೊಳಗೆ ಇನ್ನೊಂದು ನಾ ಆ್ಯಡ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ಮಾಡಿಲ್ಲ. ಏನಂದ್ರೆ ಟ್ಯಾಕ್ಸ್ 20% ಮಟ್ಟ ಬೀಳ್ತೈತೆ. ಓಕೆ, 20% ಟ್ಯಾಕ್ಸ್ ಇದ್ರೊಳಗೆ ಡಿಡಕ್ಷನ್ ಇಡಬೇಕಾಗಿತ್ತು, ಇಟ್ಟಿಲ್ಲ. ಓಕೆ, ಅದನ್ನು ಮುಂದೆ ಅಪ್ಡೇಟ್ ಮಾಡ್ಕೊತೀನಿ ಬರ್ತಾ. ನಂದು ಇದು ಸ್ಲೋ ಆಗಿ ಪ್ರೋಗ್ರೆಸ್ ಮಾಡ್ತೀನಿ ಮುಂದೆ. ಸೊ ಎಸ್, ಇಲ್ಲಿ ನೋಡಿರಿ, ಟಾಟಾ ಕನ್ಸ್ಯೂಮರ್, ಗೋಲ್ಡ್ ಬೀಸ್ ಇವು ಎರಡು ಸೇಲ್ ಮಾಡಿದ್ದೆ. ಪ್ರಾಫಿಟ್ ಬಂದು 6.5% ಆತ. ಆಮೇಲೆ ಇದೆ 10 ರೂಪೀಸ್, ಏನಂದ್ರೆ 100 ರೂಪೀಸಿಗೆ 10% ಬಂದೈತಿ. ಸೊ ಅದು ಬಂದು 10% ಅಂತ ಹಾಕೀನಿ. ಸೊ ಓವರಾಲ್ ಪ್ರಾಫಿಟ್ ನಾ ಫುಲ್ 36,000 ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಹೋಗಿರೋದು ಅಂದ್ರೆ 38.35 ರೂಪೀಸ್ ಅಷ್ಟೇ 2 ಮಂತ್ಸಿಗೆ ಅದು. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಓಕೆ, ನಾ ಲಾಸ್ಟ್ ಟೈಮ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡ್ರಿ ಅಂತ ಹೇಳಿದ್ದೆ. ರೆಗ್ಯುಲರ್ ಆಗಿ ಬರೋಂಗಿಲ್ಲ ಮಾರ್ಕೆಟ್ ಒಳಗೆ. ನಂದು ಈಗೇನಿದು ದುಡ್ಡು ಹಾಕಕತ್ತೀನಿ ಓವರಾಲ್ 1 ಇಯರ್, ದಟ್ ಈಸ್ ನೆಕ್ಸ್ಟ್ ಡಿಸೆಂಬರ್ ಮಟ್ಟ ನಂಗೆ ಟೈಮ್ ಐತಿ. ಡಿಸೆಂಬರ್ ಮಟ್ಟ ಅಟ್ಲೀಸ್ಟ್ ನಾ ಮೋರ್ ದನ್ 30% ಗಳಿಸ್ಬೇಕು. ಆ್ಯಕ್ಚುಲಿ 3% ಮಂತ್ಲಿ ಗಳಿಸ್ಬೇಕು ಅನ್ಕೊತೀನಿ. ಅದು ಪಾಸಿಬಲ್ ಆಗವಲ್ದು, ಭಾಳ ತ್ರಾಸ ಐತೆ ತೆಗಿಯೋದು. ಓಕೆ, ಹೆಲ್ತ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬರೀ 15% ಇಯರ್ಲಿ ರಿಟರ್ನ್ ಇಟ್ಕೊಂಬರ್ರಿ, ಭಾಳ ಆತ. 30% ಡೌಟ್ ಅನ್ಸಾಗತ್ತೆ. ಈಗಿರೋ ಮಾರ್ಕೆಟ್ ಕಂಡೀಷನ್ ಅಂದ್ರೆ ಬರೀ ಲಾಸ್ ಒಳಗೆ ಕುಂದ್ರೋದಾಕೈತೇನೋ ಅನ್ಸಾಗತ್ತೆ. ಬಟ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ದ ಜಾಬ್ ಇನ್ ಸ್ಟಾಕ್ ಮಾರ್ಕೆಟ್. ಯು ನೀಡ್ ಟು ಹ್ಯಾವ್ ಪೇಷನ್ಸ್ ಇಟ್ಕೊಳ್ಳಿ. 1 ವರ್ಷ ಅಲ್ಲ, 2 ವರ್ಷ ಕಾಯೋದು ಆಗ್ಬೋದು. ಬಟ್ ನಾ ಇನ್ವೆಸ್ಟ್ ಮಾಡೋದಂತೂ ಬಂದ್ ಮಾಡೋಂಗಿಲ್ಲ ಇಲ್ಲ ಅದೇ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಸ್, ಈ ಟೈಪ್ ನೋಡಿರಿ, ಕೋಲ್ ಇಂಡಿಯಾ 1 2 ಇದಿಷ್ಟು ಕೋಲ್ ಇಂಡಿಯಾ, ಇದು ಒಂದು ಗೋದ್ರೇಜ್ ಕನ್ಸ್ಯೂಮರ್. ಯಾಕೆ ಸಪ್ರೇಟ್ ಅಂದರೆ ಡೇಟ್ಸ್ ನೋಡಿರಿ, ಯಾವ ಡೇಟಿಗೆ ಎಂಟ್ರಿ ತೊಗೊಂಡೀನಿ ಇಲ್ಲಿ ಬರ್ದು ಇಟ್ಕೊತೀನಿ. ಸೊ ಕೋಲ್ ಇಂಡಿಯಾ 12/12/2024 ಒಂದು ಸಲ ಬೈ ಮಾಡೀನಿ, 2/11/2025 ಒಂದು ಸಲ ಬೈ ಮಾಡೀನಿ, 2/12/2025 ಒಂದೇ ಡೇ ಡಿಫ್ರೆನ್ಸಿಗೆ ಬೈ ಮಾಡೀನಿ. ಸೊ ಹಿಂಗೆ ಸಪ್ರೇಟ್ ಡೇಟ್ಸ್ ಇರುವಾಗ ನಾನು ಬರ್ದು ಇಟ್ಕೊತೀನಿ. ಸೊ ಕೋಲ್ ಇಂಡಿಯಾದ 2+2 ಇಲ್ಲ ಐತೆ 2+2 ಇದಿಷ್ಟು 5 ಶೇರ್ಸ್ ತೊಗೊಂಡೀನಿ ಕೋಲ್ ಇಂಡಿಯಾದ. ಸೊ ಹಿಂಗೆ ಬೇರೆ ಟೈಪ್ ಒಂದು ಎಕ್ಸೆಲ್ ಶೀಟ್ ಒಳಗೆ ಮಾಡ್ಕೊಂಡು ಇಟ್ಕೊರಿ, ಇದು ಭಾಳ ಇಂಪಾರ್ಟೆಂಟ್. ಓಕೆ, ಈಗ ಗೂಗಲ್ ಶೀಟ್ಸ್ ಅಂತ ಬಂದವು. ಗೂಗಲ್ ಶೀಟ್ ಒಳಗೆ ಆ್ಯಕ್ಚುಲಿ ನಿಮ್ಗೆ ಇನ್ನೂ ಯೂಸ್ ಆಕೈತೆ. ನಾನು ಗೂಗಲ್ ಶೀಟ್ ತಿಳ್ಕೊಂಡಿಲ್ಲ, ಭಾಳ ನಾಲೆಜ್ ತೊಗೋಬೇಕಾಗೈತಿ ಗೂಗಲ್ ಶೀಟ್ದು. ಓಕೆ, ಗೋದ್ರೇಜ್ ಕನ್ಸ್ಯೂಮರ್ 2 ಸಲ ಓಕೆ ಬೈ ಮಾಡೀನಿ. ಒಂದು 12/12ಗೆ ಹೋದ ವರ್ಷ, ಇನ್ನೊಂದು 13/2ಗೆ ಈಗ ಮೊನ್ನೆ ಬೈ ಮಾಡೀನಿ. ಆವ್ರೇಜ್ ಮಾಡಲೇಬೇಕು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಇದು ರಾಂಗ್ ಶೇರ್ ಆಗೈತಿ ತೊಗೊಂಡಿದ್ದೆ. ಪ್ರಮೋಟರ್ದ ಶೇರ್ ಹೋಲ್ಡಿಂಗ್ 9% ಬಿದ್ದೈತಂದ್ರೆ ಹಗರ್ ಮಾತಲ್ಲ. ಓಕೆ, 9% ಸ್ಟೇಕ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಹೋಗಿ ಬರ್ತೈತೆ ಅದು. LIC 3 ಟೈಮ್ಸ್ ಆವ್ರೇಜ್ ಮಾಡೀನಿ. 12ನೇ ತಿಂಗಳು ಒಂದು ಸಲ, ಜನವರಿ ಒಳಗೆ ಒಂದು ಸಲ ಮಾಡೀನಿ. ಆಮೇಲೆ ಈಗ ಮೊನ್ನೆ ಫೆಬ್ರವರಿ ಒಳಗೆ ಒಂದು ಸಲ ಮಾಡೀನಿ. ಟೋಟಲ್ ಸ್ಟಾಕ್ಸ್ ಅದು 4 ಸ್ಟಾಕ್ಸ್ ಅದು. ಸೊ ಇದೆ ಸ್ಲೋ ಜರ್ನಿ. ಓಕೆ, ತೊಗೊತ ಹೋದಂಗೆ ಅಪ್ಡೇಟ್ ಮಾಡ್ಕೊತ ಹೋಗ್ತೀನಿ. ITBs ಒಂದು ಯಾಕೋ ತೊಗೋಬೇಕನ್ನಿಸ್ತಾ ತೊಗೊಂಡಿನಿ, ನೋಡೋಣ ಏನಾಕೈತೆ ಅಂತ. ಸೊ 36,156 ಟೋಟಲ್ ಇನ್ವೆಸ್ಟ್ಮೆಂಟ್. ಅದ್ರೊಳಗೆ ಹೇಳಿದೆಲ್ಲ 5.42 ಮೈನಸ್ ನಡೆದೈತಿ. ನೋ ಇಶ್ಯೂಸ್, ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಸೊ ಇದು ನಂದು ಜರ್ನಲ್ ಎಂಟ್ರಿ. ಈ ಟೈಪ್ ಬುಕ್ ಕೀಪಿಂಗ್ ಮಾಡ್ಕೊತೀನಿ ನಾನು. ಆಮೇಲೆ ಮತ್ತೇನು, ಓಕೆ ಅಷ್ಟೇ. ಕನ್ಸಾಲಿಡೇಟೆಡ್ ರಿಪೋರ್ಟ್ ಅಂತೂ ನಿಮಗೆ ತೋರಿಸಿದೆ ನಾನು. ಇಷ್ಟು ಉಳಿದೈತಿ ಈಗ. 3 ಇದೆ ಗ್ರೀನ್ ಒಳಗೆ ಏನೈತಲ್ಲ ಅದು 3,80,550 ರೂಪೀಸ್ ಐತಿ ಓವರಾಲ್ ಹೋಲ್ಡಿಂಗ್ ರಿಪೋರ್ಟ್ ನಂದು.
ನೋಡು ಇನ್ನೂ 2 ದಿವ್ಸ ಆಕೈತಿ. ನನ್ನ ಟಾರ್ಗೆಟ್ 1 crore ರೂಪೀಸ್ದು ಮಾತಾಡಿದ್ದೈತಿ. ನಿಮಗೆ ಗೊತ್ತೈತಿ ನನ್ನ ಟಾರ್ಗೆಟ್ ಏನು ಇಟ್ಕೊಂಡೇನಂತ 1 crore ಮುಟ್ಟುದು ಎಷ್ಟು ದಿವ್ಸ ಹೋಗಿ ಮುಟ್ತೀನಿ ಗೊತ್ತಿಲ್ಲ. ಸೊ ಸ್ಟೆಪ್ ವೈಸ್ ನೋಡೋಣ. ಇನ್ಕ್ಲೂಡಿಂಗ್ ದ ಒಂದು ಇದು ಸಿಕ್ಕಿತ್ತು ಆ್ಯಕ್ಚುಲಿ ನನಗೆ. ಅದು ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮ್ ತೋರಿಸಿದ್ದೆ, ಈಗ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ. ಬಂದ ಬರ್ತದೆ ಜಸ್ಟ್ ಒನ್ಸ್. ಎಸ್ V1 ಇಡ್ತೀನಿ. ಓಕೆ. ಸೊ ಇದೆ ನೋಡಿರಿ, ಈ ಟೈಪ್ ಒಂದು ಇದು ಮಾಡ್ಕೊಂಡು ಇರ್ಬೇಕು. ಇದು ಒಂದು ಶೀಟ್ ನಮ್ದು ಅಚೀವ್ಮೆಂಟ್ ಹೆಂಗೆ ಆಗತ್ತೈತಿ. ಓಕೆ, ಸೊ ಇಲ್ಲೈತೆ ನೋಡಿರಿ, ಇದು ಲಾಟ್ ಸೈಜ್. ನಾ ಈಚ್ ಆ್ಯಂಡ್ ಎವ್ರಿ 5,000 ಇನ್ವೆಸ್ಟ್ ಮಾಡಿ 6.28% ಬೈ ಮಾಡ್ಬೇಕು ಅನ್ಕೊಂಡೀನಿ. ಬಟ್ ಇದು ಆಫ್ಟರ್ 1 lakh. ಓಕೆ, ಮಿನಿಮಮ್ ಕ್ಯಾಪಿಟಲ್ 1 lakh ಬರ್ಬೇಕು ನಂದು. 1 lakh ಬಂದರೆ ಇದನ್ನು ಮಾಡ್ತೇನೆ. ಪ್ರಾಫಿಟ್ ಅಮೌಂಟ್ ಬ್ರೋಕ್ರೇಜ್ ಎಷ್ಟು ಬೀಳ್ತೈತಿ, ಇಷ್ಟು 314 ಪ್ರಾಫಿಟ್ ಬ್ರೋಕ್ರೇಜ್, ರಿಮೈನಿಂಗ್ ಅಮೌಂಟ್ ಇನ್ಕಮ್ ಟ್ಯಾಕ್ಸ್, ಪ್ರಾಫಿಟ್ ಎಷ್ಟು ಉಳೀತು, ಇದು ಸೆಲ್ಫ್ ಡಿವಿಡೆಂಡ್, ಗ್ರೋತ್ ಅಮೌಂಟ್ ಟ್ಯಾಕ್ಸ್. ಇದನ್ನು ರೀಇನ್ವೆಸ್ಟ್ ಮಾಡಿ ಮತ್ತೆ ಇದು ಮಾಡ್ಕೊತ ಹೋಗ್ಬೇಕು. ಸೊ ಈ ಟೈಪ್ ಮಾಡ್ಕೊತ ಹೋಗ್ಬೇಕು. ಇದು ಅಷ್ಟು ಈಸಿ ಇಲ್ಲ. ಓಕೆ, ಮಾಡೋದು ನಾಟ್ ಎನ್ ಈಸಿ ಟಾಸ್ಕ್ ಅಂತೀನಿ. ಇದ್ರೊಳಗೆ ಹಂಗೆ ನೋಡಿದ್ರೆ 100 ಸ್ಟೆಪ್ಸ್ ಕ್ಲಿಯರ್ ಮಾಡ್ದಂಗಿದೆ. ಹಂಡ್ರೆಡ್ ಸ್ಟೆಪ್ಸ್ ಅಲ್ಲ, 36,000 100 ಸ್ಟೆಪ್ಸ್ ನಿಯರಿಂಗ್ ಬಂದೇನು. ಓಕೆ, ದಟ್ ಈಸ್ ಅಮೇಝಿಂಗ್. 36 ಈಗಿಲ್ಲದಿನ್ನ ಎಲ್ಲೋ ಮಾಡ್ಬೋದು. ಎಸ್, 34,000 ಏನಾಯ್ತಲ್ಲ. ಯಾವ ಅಂದಾಜಿಲ್ಲೇ ಇಲ್ಲ ಇದು 87 ಅಂದರೆ 86 ಸ್ಟೆಪ್ ಹಿಡ್ರಿ. ಇದನ್ನು ಬೇಡ, ಇದನ್ನು ಹೇಳ್ರಿ. ಎಲ್ಲ ಮಾಡಿಬಿಡ್ತೇನೆ, ಬ್ರೈಟ್ ಕಾಣಿಸ್ತತಿ. 87 ಅಂದರೆ 86 ಸ್ಟೆಪ್ಪಿಗೆ ಬಂದ್ಬಿಟ್ಟಿನಿ. ಈಗ 84,051 ರೂಪೀಸ್ ಐತಿ. ಈಗ ನನ್ನ ಅಕೌಂಟ್ ಒಳಗೆ 84,000ಕ್ಕಿಂತ ಹೆಚ್ಚಿಗಿನ ಐತಿ ಇವನ್ ಆಫ್ಟರ್ ಲಾಸ್. ಸೊ 86 ಸ್ಟೆಪ್ಸ್. ಇದು ಗೊತ್ತಲ್ಲ, ಇದು ಲಾಸ್ಟ್ ಟೈಮ್ ಹೇಳಿದ್ದೆ. ಇದು ಪವರ್ ಆಫ್ ಕಂಪೌಂಡಿಂಗ್. 5,000 ರೂಪೀಸ್ಲಿಂದ ಸ್ಟಾರ್ಟ್ ಮಾಡಿ, ಇಫ್ ಯು ಗೋ ಆನ್ ಡೂಯಿಂಗ್ ದಿಸ್ 6.28% ನಾ ಗಳಿಸ್ಕೊಂತ ಹೋದೆ ಅಂದ್ರೆ ಡಿವೈಸ್ ಸೇವ್ ಮಾಡಿ. ಎಲ್ಲ ಇನ್ನೂ ಭಾಳ ಕಲಿಯೋದು ಇದನ್ನ. ಓಕೆ, ಎಸ್ 338 ಸ್ಟೆಪ್ಸ್. ಓಕೆ, 338th ಸ್ಟೆಪ್ಪಿಗೆ ನಂದು ಟಾರ್ಗೆಟ್ ಅಚೀವ್ ಆಕೈತಿ. 338 ಸ್ಟೆಪ್ಸ್ ಒಳಗೆ ಐ ಹ್ಯಾವ್ ಆಲ್ರೆಡಿ ಅಚೀವ್ಡ್ 87 ಸ್ಟೆಪ್ಸ್. ಸೊ ಈ ಟೈಪ್ ಒಂದು ಮೇಂಟೈನ್ ಮಾಡ್ಕೊರಿ ಚಾರ್ಟ್. ಓಕೆ, ನಿಮ್ಗೆ ರಿಯಾಲಿಟಿ ಏನು ಅನ್ನೋದು ಗೊತ್ತಾಕೈತೆ. ಅವಾಗ ನಿಮ್ಮ ಎಬಿಲಿಟಿ ಮೇಲೆ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಕೈತಿ. ಈ ಟೈಪ್ ಎಲ್ಲ ಚಾರ್ಟ್ ಮಾಡ್ಕೊಂಡು ನೀವು ಅದನ್ನು ಅಚೀವ್ ಮಾಡ್ಕೊತ ಹೋದ್ರೆ, ಒಂದು ಕಂಪ್ನಿ ಹೆಂಗೆ ಕೆಲಸ ಮಾಡ್ತೈತಿ ಹಂಗೆ ಕೆಲಸ ಮಾಡ್ಬೇಕು. ಓಕೆ, ನೀವು ಸೊ ಎಸ್, ಈಗ ನಂಗೆ ಎಷ್ಟು ಖುಷಿ ಆಕೈತೆ ಅಂದ್ರೆ ಇಲ್ಲಿ ಈ ಸ್ಟೇಜಿಗೆ ಬಂದು ಮುಟ್ಟೀನಿ ಆಲ್ರೆಡಿ. ಅನ್ನದರ್ ಜಸ್ಟ್ ಒಂದು 87 ಅಂದ್ರೆ 100 ಸ್ಟೆಪ್ಸ್ ಒಳಗೆ 87 ಅಂದ್ರೆ 13 ಸ್ಟೆಪ್ಸ್ ದೂರದೀನಿ ನಾನು 100 ಸ್ಟೆಪ್ಸ್ ಮುಟ್ಟಕ್ಕೆ. ಸೊ ಕ್ರಿಕೆಟ್ ಆಗಲಿ ಏನೇ ಆಗಲಿ, 100 ನಂಬರ್ ಇಸ್ ಸೆಂಚುರಿ ಇಸ್ ಅ ಸೆಂಚುರಿ. ಓಕೆ, ಬಿಸ್ನೆಸ್ ಒಳಗಾರ ಆಗಲಿ, ಕ್ರಿಕೆಟಾಗಾರ ಆಗಲಿ. ಓಕೆ, ಒಂದು ಕಂಪ್ನಿ ಒಳಗೆ ಒಂದು 100 ಕಸ್ಟಮರ್ಸ್ ಆದಾಗ ಅದು ಖುಷಿ, ಅದ್ರ ಖುಷಿನ ಬೇರೆ ಇರ್ತೈತೆ. ಓಕೆ, ಸೊ ಹಂಗಿದ್ದೆ ನಮ್ಮದು ಸ್ಟೆಪ್ಸ್. 10 ಸೆಂಚುರಿ ಹೊಡೆದಿದ್ವಿ, ಅದನ್ನು ಎಂಜಾಯ್ ಮಾಡೋದು ಗೊತ್ತಿದ್ದಿಲ್ಲ. ಬಟ್ 100 ಸ್ಟೆಪ್ಸ್ ಅಂತೂ ಬಂದು. ಸೊ 100 ಸ್ಟೆಪ್ಸ್ ಆದಾಗ 100 ಸ್ಟೆಪ್ಸ್ ಆಗಕ್ಕಿನ್ನೂ 13 ಸ್ಟೆಪ್ಸ್ ಉಳ್ದಾವೆ. 100 ಸ್ಟೆಪ್ ಬಂದಾಗ ಒಂದು ಪಾರ್ಟಿ ಮಾಡ್ತೀನಿ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿ 100%.
ಖುಷಿನೇ ಅದ ಏನು ಹೇಳ ನಾ ನಾ ಏನು ಯೋಚನೆ ಮಾಡೀನಿ ಅದನ್ನು ಅಚೀವ್ ಮಾಡಾಕತ್ ಕೂಡಲೇ ಮಜಾನ ಬೇರೆ ಅದ ಆನೆಸ್ಟ್ಲಿ. ಸಣ್ಣ ಅಮೌಂಟ್ ಇರಲಿ ದೊಡ್ಡ ಅಮೌಂಟ್ ಇರಲಿ, ಓಕೆ. ಸೊ ಸಣ್ಣ ಅಮೌಂಟ್ ಮಾಡೋದು ಭಾಳ ಈಸಿ, ಎಲ್ಲರಿಗೂ ಗೊತ್ತಿದ್ದಿದ್ದ. ದೊಡ್ಡ ಅಮೌಂಟ್ ಮಾಡೋದು ಕಷ್ಟ. ಸೊ ನೋಡೋಣ ಏನಾಕೈತಂತ. ಇದು 100 ಸ್ಟೆಪ್ ಇಲ್ಲ ಐತೆ ನೋಡ್ರಿ. ಇಲ್ಲಿ ಬಂದು ಮುಟ್ಟಬೇಕು. 100th ಸ್ಟೆಪ್ ಯಾವಾಗ ಮುಟ್ತೀನಿ ಗೊತ್ತಿಲ್ಲ. ಮಾರ್ಚ್ ಒಳಗೆ ಮುಟ್ಟಬೇಕಂತ ಭಾಳ ಐತಿ. ಬಟ್ ಡೌಟ್. ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಬಂದುಬಿಟ್ಟವು. ಏಪ್ರಿಲ್ ಹಾಲಿಡೇಸ್ ಬಂದು ಟ್ರಿಪ್ಪಿಗೆ ಹೊಂಟೀವಿ. ಸೊ ಒನ್ ಟೈಪ್ ಬೇಜಾರಾಕೈತಿ ನೋಡಿ. ಇದನ್ನು ಮುಂದೆ ಹಾಕೋದು ಭಾಳ ಬೇಜಾರಾಕೈತಿ. ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಫ್ಯಾಮ್ಲಿ ಕಮ್ಸ್ ಫಸ್ಟ್. ಫ್ಯಾಮ್ಲಿದು ಖುಷಿ ಕಮ್ಸ್ ಫಸ್ಟ್ ಹಂಗೆ ಅನ್ನಕ್ಕೆ ಬರೋಂಗಿಲ್ಲ ಆ್ಯಕ್ಚುಲಿ. ಹೀಗೆ ಒನ್ ಟೈಪ್ ಆಗತ್ತೈತೆ ಹಂಗೂ ಹೇಳಕ್ಕೆ. ಅದು ದುಡ್ಡು ಸ್ಟಾಕ್ ಮಾರ್ಕೆಟ್ ಹೋಗಿ ತಂದು ಹಾಕಿದ್ರೆ ಇನ್ನೂ ಜಲ್ದಿ ಹಚ್ಚಿ ಹೋಗ್ತೀವಲ್ಪ, ಹಂಗೆ ಬರತ್ತೈತಿ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಇದು ಸ್ಟಾಕ್ ಮಾರ್ಕೆಟ್ ಅಡಿಕ್ಷನ್ ಹಂಗೆ. ಎಸ್, ಇದು ಗುಡ್ ಥಿಂಗ್. ನಂಗೆ ಸೇವಿಂಗ್ಸ್ದು ಈಗ ಫುಲ್ ಇದು ಅಡಿಕ್ಟ್ ಆಗತ್ತೀನಿ ಸೇವಿಂಗ್ಸಿಗೆ. ಸೊ ಸೇವಿಂಗ್ಸ್ ಅಂದ್ರೆ ಮುಂಚೆಗೆ ಬರೀ ಬ್ಯಾಂಕ್ ಆರ್ ಡಿ ಗಿ ಇಂಥವತ್ತೆಲ್ಲಾಗ ಬಂಗಾರ ತೊಗೊಂಡೆ ಅದು ತೊಗೊಂಡೆ ಮಾಡ್ತಿದ್ದೆ. ಈಗ ಫುಲ್ ಸ್ಟಾಕ್ಸ್. ಲಾಸ್ಟ್ 3 ಮಂತ್ಸ್ದಂತೂ ಹೇಳೇನಿಲ್ಲ. ಶೇರೆ ಕುಡಿಯೋದು ಬಿಟ್ಟೀನಿ, ಸಿಗರೇಟ್ ಹೊಡೆಯೋದು ಬಿಟ್ಟೀನಿ, ಎಲ್ಲ ಬಿಟ್ಟೀನಿ. ಪ್ಯೂರ್ಸ್ ಇನ್ವೆಸ್ಟಿಂಗ್ ಇಂಟು ಸ್ಟಾಕ್ಸ್ ನಾ ಸಜೆಸ್ಟ್ ಮಾಡೋದು ಎಲ್ರಿಗೂ ಅದ. ಸ್ಟಾಕ್ಸ್ ಒಳಗೆ ಇನ್ವೆಸ್ಟ್ ಮಾಡಿರಿ. ಅಟ್ಲೀಸ್ಟ್ ಟಾಪ್ 10 ಕಂಪ್ನೀಸ್ ಒಳಗೆ ಇನ್ವೆಸ್ಟ್ ಮಾಡಿರಿ ಇಂಡಿಯಾದು. ಎಷ್ಟೋ ಮುಂದೆ ಹೋಗ್ತೀರಿ ಜೀವನದೊಳಗೆ. ಟ್ರಸ್ಟ್ ಮೀ ಆನ್ ದಿಸ್. ನಾ ಈಗ ಆಲ್ರೆಡಿ 36,000 ಇನ್ವೆಸ್ಟ್ ಮಾಡೀನಂದ್ರೆ ನಾನು ಶಾಕ್ ಆಗೇನೆ. ನನ್ನ ಲೈಫ್ ಟೈಮ್ ಒಳಗೆ ಇಂಥ ಪರಿ ಕಷ್ಟಪಟ್ಟು ಸೇವಿಂಗ್ ಮಾಡಿದ್ದಿಲ್ಲ. ಹಿಂಗೆ ಪಗಾರ ಬರೋದು, ಹಿಂಗೆ ಮಜಾ ಹೊಡೆದು ಬಿಡೋದು ತಿಂಗಳ. ಗೊತ್ತಲ್ಲ ನಿಮ್ಗೆ ಫ್ಯಾಮ್ಲಿ ತಂದ್ರೆ ಹೆಂಗೆ ಖರ್ಚಾಕೈತಿ. ರೊಕ್ಕದ ಟ್ರ್ಯಾಕೇ ಇರೋಂಗಿಲ್ಲ. ಇನ್ನೂ ಸಾಲ ತೊಗೋದು ಬರ್ತಿತ್ತು. ಈಗೇನಿಲ್ಲ, ಸಾಲ ಇಲ್ಲ, ಏನಿಲ್ಲ. ಏನು ದುಡಿಯಾಕತ್ತೀನಿ. ಫುಲ್ ಸೇವಿಂಗ್ಸ್ ಮಾಡಿ ಖರ್ಚ ಅಂದ್ರೆ ಒಂದು ಸ್ವಲ್ಪ ಖರ್ಚು ಇದ್ದೇ ಇರ್ತೈತಿ, ಇಲ್ಲ ಅನ್ನೋಂಗಿಲ್ಲ. ಬಟ್ ಆದಷ್ಟು ಕಮ್ಮಿ ಮಾಡೀನಿ ಖರ್ಚು, ಓಕೆ. ಒಂದು 10,000 ಮಂತ್ಲಿ ಏನಂದು ಈಗ ಖರ್ಚು ಅಷ್ಟು ಭಾಳ ಆತ. 10,000 ರುಪೀಸು ಅಂದ್ರೆ ಮ್ಯಾಕ್ಸಿಮಮ್ ಕಡಿಮೆ ಮಾಡೀನಿ ಅಷ್ಟೇ. ಮನೆಗೆ ಏನು ಸ್ನ್ಯಾಕ್ಸ್ ಗೀಕ್ಸ್ ತರೋದು ಇಂಥವು ಸಣ್ಣ ಪುಟ್ಟ ಖರ್ಚು ಅದು ಎಷ್ಟು ಕೈ ಹಿಡ್ತು ಮಾಡಿದ್ರು ಅಷ್ಟು ಬಿಡ್ತೈತಿ, ಓಕೆ. 5,000 to 6,000 ಹಿಡ್ರಿ ಅಷ್ಟು ಖರ್ಚು. ಉಳಿದಿದ್ದೆಲ್ಲ ಏನು ಸೇವಿಂಗ್ಸ್ ಐತೆ ಎಲ್ಲ ತಂದು ಇದ್ರೊಳಗೆ ಅಪ್ಡೇಟ್ ಮಾಡತ್ತೀನಿ. ಬಟ್ ಸ್ಯಾಡ್ಲಿ ಮಾರ್ಚ್ ಮಂತ್ ಒಳಗೆ ಆಗಂಗಿಲ್ಲ. ಏಪ್ರಿಲ್ ಮಂತ್ ಒಳಗೂ ನಂಗೆ ಸೇವಿಂಗ್ಸ್ ಆಗಂಗಿಲ್ಲ. ಯಾಕಂದ್ರೆ ನಂದು ಇನ್ಕಮ್ಮ ಸ್ಟಾಪ್ ಆಗಿಬಿಡ್ತೈತಿ ಈಗ ಏಪ್ರಿಲ್ ಮಂತ್ ಒಳಗೆ. ಟ್ಯೂಷನ್ಸ್ ಎಲ್ಲ ರಜೆ ಆಗಿರ್ತೈತಿ. ಸೊ ಬೇರೆ ಮನಿ ಕಮಿಟ್ಮೆಂಟ್ಸ್ಗೆ ಹೋಗ್ಬಿಡ್ತಾವೆ. ಸಣ್ಣ ಪುಟ್ಟ ಇನ್ಕಮ್ ಏನದಾವು. ಆಮೇಲೆ ನೋಡೋಣ ಏನಾಕೈತಂತ. ಟ್ರಿಪ್ಗಂತೂ ಹೋಗೋದು ಗ್ಯಾರಂಟಿ ಆಗೈತಿ. ಏಪ್ರಿಲ್ 11th ಬಿಡತ್ತೀವಿ. ಕಾಶಿಗೆ ಹೋಗೋ ಪ್ಲ್ಯಾನ್ ಅಂತ ಹೇಳಿದ್ದೆಲ್ಲ. ಸೊ ಹೋಪ್ ಇಟ್ ವಿಲ್ ಬಿ ಎ ಗುಡ್ ಎಕ್ಸ್ಪೀರಿಯನ್ಸ್. ಫುಲ್ ಫ್ಯಾಮ್ಲಿ ಸೇರಿ ಫಸ್ಟ್ ಟೈಮ್ ಕರ್ಕೊಂಡು ಹೊಂಟೀನಿ. ಖುಷಿನೇ ಬೇರೆ, ಓಕೆ. ಫ್ಯಾಮ್ಲಿ ಕೂಡ ಹೋಗೋದು ಖುಷಿನೇ ಬೇರೆ. ಓಕೆ, ಅದನ್ನು ಎಲ್ಲ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ ಒಳಗೆ. ಏನು ಫ್ಯೂಚರ್ ನಿಮ್ಗೆ ಹೋಗ್ಬೇಕಂತಿದ್ರೆ ಹೆಲ್ಪ್ ಆದ್ರೆ ಆತ. ಬಟ್ ಎಸ್, ಅದನ್ನು ಒಂದು ಏನು ಫ್ಯಾಮ್ಲಿ ಕೂಡ ಏನು ಅಚೀವ್ ಮಾಡತ್ತೀನಿ ಅದು ಅಪ್ಡೇಟ್ ಮಾಡ್ಬೇಕು ಅನ್ನಿಸ್ತು. ಹಂಗೆ ಮತ್ತೇನು ಹೇಳ್ಬೇಕು ಅನ್ಕೊಂಡಿದ್ದೆ. ಸೊ ಎಸ್, ಈ ಟೈಪ್ ಒಂದು ಇದು ಮಾಡ್ಕೊರಿ, ಓಕೆ. ಸ್ಟೆಪ್ಸ್ ವೈಸ್ ಇದನ್ನು ಯಾಕೆ ಯೂಸ್ ಮಾಡತ್ತೇನಂದ್ರೆ ನಾ ಇದನ್ನು ಫುಲ್ ನನ್ನ ಪ್ರಕಾರ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಓಕೆ. ಲಾಟ್ ಸೈಜ್ ಇನ್ಕಮ್ ಟ್ಯಾಕ್ಸ್ದು ಅಪ್ಡೇಷನ್ ಆಯ್ತು ನೋಡ್ರಿಪ್ಪ ಇಲ್ಲಿ. ಇದು ಇಂಪಾರ್ಟೆಂಟ್ ಇದಾವೆ. ಇನ್ಕಮ್ ಟ್ಯಾಕ್ಸ್ ಭಾಳ ಅಂದ್ರೆ ಭಾಳ 20% ಮಾರೇ. ಎಷ್ಟು ಬೇಜಾರಾಕೈತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನು ಹೇಳಕ್ಕೆ ಬರೋಂಗಿಲ್ಲ. ಹೆವಿ ಐತಿ ಇದ್ರೊಳಗೆ. 20% ಫ್ಲ್ಯಾಟ್ ಕಟ್. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತಾರೆ ಅದಕ್ಕೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಂದು ಸ್ಟ್ರಾಟಜಿ ಒಳಗೆ ಹಾಕೊಂಡಿಲ್ಲ ಇನ್ನು. ಇದ್ರೊಳಗೂ ತಪ್ಪೈತೆ ಆ್ಯಕ್ಚುಲಿ ಇದು, ಓಕೆ. ಇದು 20% ಕ್ಯಾಲ್ಕುಲೇಟ್ ಆಗಿಲ್ಲ. ಇದು ಒಂದು ಸ್ವಲ್ಪ ಕಮ್ಮಿ ಐತಿ. 16 17%, ಇನ್ನೂ 3% ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಬಟ್ ಓಕೆ, ನಂದು ಸ್ಟ್ರಾಟಜಿ ಪ್ರಕಾರ ಇದು ನಿಯರಿಂಗ್ ಚಾರ್ಟ್ ಅಂತೀನಿ. ಆ ಚಾರ್ಟಿನ ಪ್ರಕಾರ ಸೊ ಐ ಹ್ಯಾವ್ ಅಚೀವ್ ಟಿಲ್ 86th ಪೊಸಿಷನ್ ಒಳಗೆ ಬಂದು ಮುಟ್ಟೀನಿ. ಈಗ 87th ಪೊಸಿಷನ್ ಒಳಗೆ ಬಂದು ಮುಟ್ಟೀನಿ, ಓಕೆ. ಫಸ್ಟ್ ಒಂದೇ ಇದು ಹೋಗ್ಬಿಡ್ತೈತಲ್ಲ. ಸೊ 87 ಅಲ್ಲ, 86th ಪೊಸಿಷನ್ ಒಳಗೆ ಅದೀನಿ ನಾ ಈಗ. 86th ಪೊಸಿಷನ್ ಅಂದ್ರೆ ಓಕೆ. 14 ಪೊಸಿಷನ್ಸ್ ಅದಾವೆ ಸೆಂಚುರಿ ಹೊಡ್ಯಾಕೆ. ಸೊ ಅದು ಬಂದು 45,600 46,000 ಆಗ್ಬೇಕು ನನ್ನ ಅಕೌಂಟ್ ಒಳಗೆ. 46,000 ಆದರೆ ಎಸ್, ಐ ಹ್ಯಾವ್ ಅಚೀವ್ಡ್ ಸರ್ಟನ್ ಲೆವೆಲ್ ಆಫ್ ಇದು.
ಇದು ಬರೀ ನನ್ನ ಝೀರೋದ ಅಕೌಂಟ್ ಓಕೆ ಇದು ಅಚೀವ್ಮೆಂಟ್ 46,000 ರುಪೀಸ್. ಹಂಗೆ ನೋಡಿದ್ರೆ ನಂದು ಈಗ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇದ್ರೊಳಗೆ ಆ್ಯಡ್ ಮಾಡಿಲ್ಲ. ಇನ್ವೆಸ್ಟ್ಮೆಂಟ್ ಅಮೌಂಟ್ ಆ್ಯಡ್ ಮಾಡಿದ್ರೆ ನಂಗೆ ಮಂತ್ಲಿ 3% ಅಂದ್ರೆ ಭಾಳ ಅಮೌಂಟ್ ಗಳಿಸ್ಬೇಕಾಕೈತಿ. 3 ಲ್ಯಾಕ್ಸಿಗೆ ಅಂದ್ರೆ ನಿಯರ್ಲಿ 11,000 to 12,000 ರುಪೀಸ್ ಮಂತ್ ಆನ್ ಮಂತ್ ನಾ ಗಳಿಸ್ಲೇಬೇಕು. ಅದು ಆಗಂಗಿಲ್ಲ. ಯಾಕಂದ್ರೆ ನಾ ಟ್ರೇಡಿಂಗ್ ಮಾಡಕತ್ತಿದ್ದು ಇದು 36,000. ಸೊ ಇದನ್ನಷ್ಟೇ. ಸೊ 3,20,000 ರುಪೀಸ್ ತೊಗೊಂಡ್ರೆ ಈ ಲೆವೆಲಿಗೆ ಏನುಬಿಟ್ಟೋದು. ಇಲ್ಲೇ 18,000 186 ಸ್ಟೆಪ್ಸ್ ಅಚೀವ್ ಆದ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು, ನೀವು 3,20,000 ರೂಪಾಯಿ ಅಚೀವ್ ಮಾಡಿದ್ರಿ ಅಂದರೆ ಅದ್ರ ಮೇಲೆ 6.8% ದುಡಿಬೇಕಂದ್ರೆ 186 ಲಾಸ್ಟ್ ಎಷ್ಟು ಬರ್ತೈತೆ 338 ಸ್ಟೆಪ್ಸ್. ಓಕೆ 338 ಸ್ಟೆಪ್ಸ್ ಒಳಗೆ 185 ಕಳೀರಿ. 185 ಕಳೀರಿ ಅಂದರೆ 6.28%. ಅಷ್ಟು ಸಲ ನೀವು ಇನ್ನೂ ಗಳಿಸ್ಬೇಕು ಆಫ್ಟರ್ 3,18,000. ಕ್ಯಾಲ್ಕುಲೇಟ್ ಮಾಡಿ ತೋರಿಸಬೇಕು ಅಂತ ಇದು 186%, 185 338 ಕ್ಯಾಲ್ಸಿ ಇಲ್ಲ ಐತಿ. ಓಕೆ ಇಲ್ಲ ಇದು ನೋಡಿ 338 ಮೈನಸ್ ನೆನಪಿನ ಶಕ್ತಿ ಕಮ್ಮಿ ಆಯ್ತ್ರಿಪ್ಪ. 186 ಮೈನಸ್ 152 ಟೈಮ್ಸ್ ನೀವು 3,18,000 ನಿಮ್ಮ ಅಕೌಂಟ್ ಒಳಗೆ ಏನಾರು ಜಮಾ ಆಗಿಬಿಡುತ್ತೆ. ಅದಕ್ಕೆ 152 ಟೈಮ್ಸ್ 6.28% ತೆಗೆದ್ರಿ 1 crore ಅಚೀವ್ ಆದಂಗೆ. ಓಕೆ ದಿಸ್ ದ ಪವರ್ ಆಫ್ ಕಂಪೌಂಡಿಂಗ್. ಸೊ 152 ಟೈಮ್ಸ್ ಭಾಳ ಈಸಿಲಿ ತೆಗಿಬೋದು ಮಾರ್ಕೆಟ್ ಒಳಗೆ. ನಾವು ಆನೆಸ್ಟ್ಲಿ ಹೇಳಾಕತ್ತೀನಿ, ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಾಕತ್ತೇನೆ. ಅದಕ್ಕಂದ್ರೆ ನಾನು ಹೋದ ವರ್ಷ ನಿಯರ್ಲಿ 78 ಟೈಮ್ಸ್ ತೆಗ್ದೀನಿ. ಓಕೆ 6.25 ನಾ ಮಂತ್ಲಿ 5% ತೆಗಿತಿದ್ದೆ ಅಲ್ಲ ಸ್ಟಾಕ್ಸ್ ಒಳಗೆ. ನಾ 72 ಟೈಮ್ಸ್ ಅಂದ್ರೆ ಆರಾಮ್ಸೆ ಒಂದು ಏನಿಲ್ಲ ಅಂದರೂ 38 ಟೈಮ್ಸ್ ತೆಗ್ದೇನೆ ನೋಡ್ರಿ. 6.28% ಒಂದು ವರ್ಷ ಒಳಗೆ. ಸೊ ಎಸ್ ಇಟ್ ಈಸ್ ಅಚೀವೇಬಲ್. 10 ವರ್ಷ ಒಳಗೆ 38 ಟೈಮ್ಸ್ ನೀವು ಅಚೀವ್ ಮಾಡಿದ್ರೆ ಮುಗೀತು. 152 ಟೈಮ್ಸ್ ಅಂದರೆ 4 ಇಯರ್ಸ್ ಒಳಗೆ 1 crore ಅಚೀವ್ ಮಾಡ್ತೀರಿ. ಇನ್ ಕೇಸ್ ನಿಮ್ಮ ಅಕೌಂಟ್ ಹೋಗಿ 3,20,000 ರುಪೀಸ್ ಏನಾರ ಇತ್ತಂದ್ರೆ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್ ಇದ್ರದ್ದು ಚಾರ್ಟ್ದ ಇಂಪಾರ್ಟೆನ್ಸ್. ಈ ಟೈಪ್ ಮಾರ್ಕ್ ಮಾಡ್ಕೊತ ಹೋಗ್ರಿ. ನಿಮ್ಮ ತಲೆಗೆ ಯಾವಾಗಲೂ ಅದ ಓಡ್ತಿರ್ತೈತಿ. ಈ ಟೈಪ್ ಚಾರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನು ಮಾಡ್ಬೇಕು, ಈ ಸ್ಟೆಪ್ಪಿಗೆ ಬಂದೆ, ಯಾವ ಟೈಪ್ ಸೇವಿಂಗ್ಸ್ ಮಾಡಬೇಕು, ಯಾವ ಟೈಪ್ ಇನ್ಕಮ್ ಇನ್ಕ್ರೀಸ್ ಮಾಡಬೇಕು. ನಾ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ಕಮ್ ಇನ್ಕ್ರೀಸ್ ಮಾಡೋದು ಮಾತಾಡುವಲ್ಲಿ ಇಲ್ಲಿ ನಾ ಹೊರಗೆ ಸ್ಟಾಕ್ ಮಾರ್ಕೆಟ್ ಹೊರಗೆ ಇನ್ಕಮ್ ಇನ್ಕ್ರೀಸ್ ಮಾಡಿ ಸೇವಿಂಗ್ಸ್ ಮಾಡಿ ಅದನ್ನ ತಂದು ಇದ್ರೊಳಗೆ ಹಾಕಿ ಹೆಂಗೆ ಇನ್ಕಮ್ ಜನ್ರೇಟ್ ಮಾಡಬೇಕು ಅದ್ರ ಬಗ್ಗೆ ಹೇಳತ್ತೀನಿ. ಓಕೆ ಸೊ ಓಕೆ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು ಗೈಸ್. ಇದು ಜಸ್ಟ್ ನನ್ನ ಮಂತ್ ಎಂಡ್ ರಿಪೋರ್ಟ್ ಅದು ತೋರಿಸಿದೆ ಅಲ್ಲ. ಮಂತ್ ಎಂಡ್ ರಿಪೋರ್ಟ್ ಒಳಗೆ ಇಷ್ಟ ಆಯ್ತು. ಈಗ 3,18,550 ರುಪೀಸ್ ಜಮಾ ಆಗೈತಿ. ಆ್ಯಕ್ಚುಲಿ ಕಮ್ಮಿ ಆಗೈತಿ. ಇದು ಹೋದ ಸಲ 3,28,880 ಇತ್ತು. ಅದು ಬಂದು ಕಮ್ಮಿ ಆಗೈತಿ. ಬಟ್ ಎಸ್ ಇದು ಅಂತೂ ಇಂಪ್ರೂವ್ ಆಗೈತೆ. ನಂದು ಮಂತ್ ಆನ್ ಮಂತ್ ಸೇವಿಂಗ್ಸ್ ಏನು ಮಾಡತ್ತೀನಿ, ಲಿಮಿಟೆಡ್ ಸ್ಯಾಲ್ರಿ ಒಳಗೆ ಏನು ಸೇವಿಂಗ್ಸ್ ಮಾಡ್ಕೊಂಡು ಹೊಂಟೀನಿ 1 crore ಅಚೀವ್ ಮಾಡೋಕೆ. ನಮ್ಮಂಥ ಬಡವ್ರ ಮಂದಿಗೆ ಇದು ಹೆಲ್ಪ್ ಆಗ್ತೈತಿ. ಓಕೆ ಇದು ಫ್ಯಾಕ್ಟ್ ಹೇಳತ್ತೀನಿ. ಬಡವ್ರ ಮಂದಿ ಹೆಂಗೆ ಸೇವಿಂಗ್ಸ್ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಒಳಗೆ, ಹೆಂಗೆ ಸೇವ್ ಮಾಡಿ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅನ್ನಂಗಿಲ್ಲ. ಇದಕ್ಕೆ 1 ಕೋಟಿ ಭಾಳ ಸಣ್ಣ ಅಮೌಂಟ್. ಫೈನಾನ್ಷಿಯಲ್ ಫ್ರೀಡಮ್ ಅಂದ್ಕೊಳಕ್ಕೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಿಕ್ಕಂಗೆ ಆಕೈತೆ ನಿಮ್ಗೆ. ಅಟ್ಲೀಸ್ಟ್ 1 ಕೋಟಿ ರೂಪಾಯಿ ಮುಟ್ಟಿದ್ರೆ. ಓಕೆ ಒಂದು ಹಂತಕ್ಕೆ ನಾನು ನನ್ನ ಫ್ಯಾಮಿಲಿನ ಸೇಫ್ ಇಡ್ತೀನಿ. ಇದು ನಿಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಈ ಟೈಪ್ ಒಂದು ಇದು ಮಾಡ್ಕೊಂಡು ಮಾಡಿರಿ. ಓಕೆ ಅಟ್ ಎನಿ ಕಂಡೀಷನ್. ಎಸ್ ನೋಡ್ರಲ್ಲ ಇವತ್ತು ಸೂಟಿ ಐತಿ. ಅದನ್ನೂ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಾಕತ್ತೀನಿ. ಇವೆಲ್ಲ ಚಾರ್ಟ್ ಗೀಟ್ ಮಾಡತ್ತೀನಿ, ಸ್ಟಡಿ ಮಾಡತ್ತೀನಿ, ಮಾರ್ಕೆಟ್ ಸ್ಟಡಿ ಮಾಡತ್ತೀನಿ. ಇದನ್ನು ನೋಡ್ರಿ, ಇದು ಬೇಜಾರಾಗಂಗಿಲ್ಲ ನಿಮಗೆ ಕೆಲಸ ಮಾಡೋಕೆ. ನೀವು ಏನು ಪ್ರೀತಿಲೇ ಕೆಲಸ ಮಾಡ್ತಿರಲ್ಲ, ನಿಮ್ಮ ಕೆಲಸ ನಿಮಗೆ ಯಾವ ಕೆಲಸ ನಿಮ್ಗೆ ಇಷ್ಟ ಇರ್ತೈತಿ ಅದು ಮಾಡೋದ್ರಲ್ಲಿಂತ್ರ ಅದ್ರದ್ದು ಮಜಾನೇ ಬೇರೆ. ಏನಾರ ಇರ್ಕೊಳ್ತೈತೆ. ಸಂಜೆಗೂ ಟ್ಯೂಷನ್ಸ್ ಇಟ್ಟೀನಿ. ಓಕೆ ನಾ ಒಬ್ಬನೇ ಇಟ್ಟೀನಿ ಇವತ್ತು. ಅದಕ್ಕಂದ್ರೆ ಒಂದು ಎಕ್ಸಾಮ್ಸ್ ಐತಿ. ಅದು ನನ್ನ ಕೆಲಸನ. ಓಕೆ ನಿಮಗೆ ಎದ್ರೊಳಗೆ ಇಂಟ್ರೆಸ್ಟ್ ಎದಕ್ಕೆ ತೊಗೊಳತ್ತೀನಿ, ಸ್ಟಾಕ್ ಮಾರ್ಕೆಟ್ ಹೋಗಿ ದುಡ್ಡು ಹಾಕಕ್ಕೆ ಟ್ಯೂಷನ್ಸ್ ತೊಗೊಳತ್ತೀನಿ ನಾವು ಆ್ಯಕ್ಚುಲಿ. ಸೊ ಈ ಟೈಪ್ ನೀವು ಏನು ಕೆಲಸ ಮಾಡ್ತೀರಿ ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ಅದನ್ನು ಎಲ್ಲದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಿ ಅಂದ್ರೆ ನಿಮಗೆ ಆ ಕೆಲಸ ಮಾಡೋಕ್ಕೆ ಎಂದೂ ಬೇಜಾರಾಗಂಗಿಲ್ಲ. ಸೊ ಎಸ್ ಆಲ್ವೇಸ್
ಟ್ರೈ ಡೂಯಿಂಗ್ ವಾಟ್ ಯು ಲವ್. ಓಕೆ, ಅದು ನಿಮಗೆಲ್ಲೋ ಡಿಫ್ರೆಂಟ್ ಕೈಂಡ್ ಆಫ್ ಸಕ್ಸಸ್ ತಂದು ಕೊಡ್ತೈತೆ ಅಂದ್ಕೊತೀನಿ. ನೋಡು, ನನ್ನ ಫ್ಯೂಚರ್ ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್. ರೈಟ್ ನಾವು ಅಂತೂ ಅನ್ಸರ್ಟೆನಿಟಿನ ಕಾಣಾಕತ್ತೈತಿ. ಬಟ್ ಈ ಟೈಪ್ ಏನೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ, ಈ ಟೈಪ್ ಚಾರ್ಟ್ ಎಲ್ಲ ಮಾಡಿ ಅದನ್ನು ಫಾಲೋ ಮಾಡಾಕತ್ತೀನಿ, ದುಡ್ಡು ತಂದು ಹಾಕಾಕತ್ತೀನಿ, ತಲೆಯಾಗ 24 ತಾಸು ಅದ್ರ ಬಗ್ಗೆ ನಾವು 1 ಕೋಟಿ ಅಚೀವ್ ಮಾಡ್ಬೇಕು, ಆ ಟೈಪ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳತ್ತೀನಿ. ಆ್ಯಂಡ್ ನೀವು ಎಲ್ಲರೂ ಇದನ್ನು ಮಾಡಿರಿ, ಇಷ್ಟ ಹೇಳ್ತೀನಿ. ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಗೈಸ್ ಒನ್ ಡೇ. ಇದು ಅದು ಹೇಳೀನಿ, 1 ಕೋಟಿ ಆಗೋ ಮಟ್ಟ ಈ ವಿಡಿಯೋಸು ಯಾರಿಗೂ ಹೇಳೋಂಗಿಲ್ಲ. ಫ್ಯೂಚರ್ ಯಾರು ಹುಡುಗರು ಬರ್ತಿರಲ್ಲ ಅವ್ರಿಗೆ ಇದೊಂದು ಒಳ್ಳೆಯ ಪಾಠ ಅನ್ಕೊತೀನಿ. ಇದೇನು ಬಾಯ್ ಸೆಲ್ ರೆಕಮೆಂಡೇಷನ್ ಅಲ್ಲ, ಎಲ್ಲ ನಿಮ್ಮ ಓನ್ ರಿಸರ್ಚ್ ಮಾಡ್ಕೊಂಡು ಮಾಡಿರಿ ಅಂತ ಹೇಳ್ತೀನಿ. ಓನ್ ಕಲೀರಿ, ಯಾರೂ ಬೇರೆದವ್ರು ಹೇಳಿದ್ದು ಕೇಳಕ್ಕೆ ಹೋಗ್ಬೇಡ್ರಿ. ಈಗ ನೀವೇ ನೋಡತ್ತೀರಿ, ನಾವು 1 ವರ್ಷ ಟ್ರೇಡಿಂಗ್ ಮಾಡಿ ಮಂತ್ಲಿ 4-5% ತೆಗೆದ ಈಗ ಲಾಸ್ ಒಳಗದೇನೆ. 3 ಮಂತ್ಸ್ ರಿಯಲ್ ಮನಿ ಹಾಕಿದಾಗ ಇದ್ದಿದ್ದು ಇಲ್ಲಿ ತೋರಿಸುತ್ತೆ 5.42% ಮೈನಸ್. 3 ಮಂತ್ಸ್ದು ಟೋಟಲ್ ಒಳಗೆ ಮೈನಸ್ ಕುಂತೀನಿ. 3% ತೆಗಿಯೋದು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ಬಿಡತ್ತೈತಿ ಈಗ ನಾನು. ಅದು ಏನೋ ಹುಸ್ತಾನ ಅನ್ಸಾಗತ್ತೆ ನನಗೆ. ರಿಯಲಿಸ್ಟಿಕ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬರ್ರಿ, ಅದೇ ಭಾಳ ಇಂಪಾರ್ಟೆಂಟ್. ಯಾರೋ ಏನೋ ಹೇಳಿದ್ರಂತ ಯಾವತ್ತು ದುಡ್ಡು ತೆಗಿಯಕ್ಕೆ ಬರಬೇಡ್ರಿ. ಮಾರ್ಕೆಟ್ ಎಷ್ಟು ಕೊಡ್ತೈತೆ ಅಷ್ಟು ತೊಗೊಂಡು ಹೋಗೋಣಂತ ಬರ್ರಿ. ನೀವು ಸರ್ವ್ ಹಾಕಿರಿ, ಆಮೇಲೆ ನೀವು ಫ್ಯೂಚರ್ ಒಳಗೆ ಭಾಳಷ್ಟು ದುಡ್ಡು ಮಾಡ್ತೀರಿ ಲಾಂಗ್ ಟರ್ಮ್ ಒಳಗೆ. ಇನ್ನೊಂದು ಹೇಳಿದೆ, ಒಂದು ಸಿಪ್ ಮಾಡ್ಬೇಕು ಅನ್ಕೊಂಡೀನಿ ಲಾಂಗ್ ಟರ್ಮಿಗೆ. ಅದಕ್ಕಂದ್ರೆ ಎಸ್, ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಓಕೆ, ಮಂತ್ ದುಡ್ಕೊಂತ ಹೋಗೋದು. ಸೊ ನಾ ಆ್ಯಕ್ಚುಲಿ ಎಲ್ಲ ದುಡ್ಡು ಇದಕ್ಕೆ ಡೈವರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಈಗ ಅದು ಆಗಂಗಿಲ್ಲ, ನನಗೆ ಗೊತ್ತಾಗತ್ತೈತಿ. ಈ ವರ್ಷ ಅಂತೂ ಸಾಧ್ಯ ಇಲ್ಲ, ಮಾರ್ಕೆಟ್ ಫುಲ್ ಬೆಳಾತೈತಿ. FIs ಏನು ಸೆಲ್ಲಿಂಗ್ ಹೊಡ್ಯಾಕತ್ತಾರತ್ರ ಹೇಳಕ್ಕೆ ಬರೋಂಗಿಲ್ಲ. ಸೊ ಈ ವರ್ಷ ಅಂತೂ ನಾ ಏನು ದುಡ್ಡು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋಲ್ಲ. ದುಡ್ಡು ಬರೀ ಹಾಕ್ಕೊಂತ ಹೋಗೋದು ಆಕೈತೆ ಐ ಬಿಲೀವ್ ಈ ವರ್ಷ. ಸೆಕೆಂಡ್ ಸಿಪ್ ಅಂತೂ ಮಾಡಲೇಬೇಕು. ಒಂದು $3,000 ಮಂತ್ಲಿ ಸಿಪ್ ಮಾಡಿ, ಅದು ಹೇಳ್ತೀನಿ ಯಾವ ಒಂದು ಸ್ಮಾಲ್ ಕ್ಯಾಪ್ ETF ಒಳಗೆ ಮಾಡ್ತೀನಿ. ಓಕೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಒಳಗೆ ಮಾಡ್ತೀನಿ. ನೀವು ಎದ್ರೊಳಗೆ ಮಾಡ್ತೀರಿ ಮಾಡಿರಿ, ಮ್ಯೂಚುವಲ್ ಫಂಡರ್ ಒಳಗೆ ಮಾಡಿರಿ, ETF ಒಳಗೆ ಒಂದು ಇರಲಿ. ಆಮೇಲೆ ನಾ ಸ್ಟಾಕ್ಸ್ ರಿಲೇಟೆಡ್ ಅಷ್ಟೇ ಡೀಟೇಲ್ಸ್ ಹಾಕಿನಲ್ಲ. ನ್ಯಾಷನಲ್ NPS ಚಿಲ್ಡ್ರನ್ಸ್ದು NPS ಐತಿ. ಸೊ ಅದು ಡೈರೆಕ್ಟ್ಲಿ ಲಿಂಕ್ ಟು ಮಾರ್ಕೆಟ್. ಓಕೆ, ನಿಮ್ಮ ಮಕ್ಳಿಗೆ ಏನಾರ ಒಂದು ಇದು ಮಾಡ್ಬೇಕಂದ್ರೆ NPS ಮಾಡಿಸ್ರಿ ಅಂತೀನಿ. ಈ NPS ಬಗ್ಗೆ ಯಾಕೆ ಮಾತಾಡಕತ್ತೇನಂದ್ರೆ ಅದು ಸ್ಟಾಕ್ ರಿಲೇಟೆಡ್. ನೀವೇನು ಗೌರ್ಮೆಂಟಿಗೆ ದುಡ್ಡು ಕೊಡ್ತೀವಿ, ಗೌರ್ಮೆಂಟ್ ಹೋಗಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ ಡಸ್ ಗಿವ್ ಅ ರಿಯಲಿ ಗುಡ್ ರಿಟರ್ನ್. ಒಂದು 15-18% ಎಕ್ಸ್ಪೆಕ್ಟೇಷನ್ ಇಟ್ಟು ಅಷ್ಟಿಲ್ಲ. ಗೌರ್ಮೆಂಟೇ ಹೇಳ್ತದೆ 12% ಅಂತ. ನನ್ನ ಪ್ರಕಾರ ಒಂದು 15% ಕೊಡ್ತೈತೆ ಲಾಂಗ್ ರನ್ ಒಳಗೆ. ಸೊ ಈಗ ಯಾರ ಮಕ್ಳು ಇರ್ಬೋದು 5-10 ವರ್ಷ, ಅವ್ರಿಗೆ ಒಂದು NPS ಮಾಡಿ ಹೋಗಿರಿ. ಅವ್ರದ್ದು ಈಗ ಮಾಡಿಬಿಟ್ರೆ ವಾರನ್ ಬಫೆಟ್ ಹೇಳ್ತಾನೆ, ನಾ 11 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಚಾಲು ಮಾಡಿದ್ದೆ, ಅದು ಲೇಟ್ ಆತಂತ. ಸೊ ನಮ್ಗೆ ಅದೆಲ್ಲ ಅಪೋರ್ಚುನಿಟಿ ಅವ್ರಲಿಂತ್ರ ಎಲ್ಲ ನಮಗೀಗ ಅಪೋರ್ಚುನಿಟಿ. ನಮ್ಮ ಮಕ್ಳಿಗೆ ಇದು ಒಂದು ಅಪೋರ್ಚುನಿಟಿ ಕೊಡ್ಬೋದು ನಾವು. ಈಗಲಿಂತ್ರ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿ $1,000 ತಕ್ಕೊರಿ, ಬೇಡ ಅನ್ನಂಗಿಲ್ಲ. $1,000 ತಕ್ಕೊರಿ, ಗೌರ್ಮೆಂಟ್ ಸ್ಕೀಮ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. PPF ಹೆಂಗೆ NPS ಸೇಮ್ NPS, ಬಟ್ ಇದೆ ಮಾರ್ಕೆಟ್ ರಿಲೇಟೆಡ್ ರಿಟರ್ನ್ಸ್. ಮಾರ್ಕೆಟ್ ರಿಲೇಟೆಡ್ ರಿಟರ್ನ್ಸ್ ಯಾವಾಗಲೂ ಲಾಂಗ್ ರನ್ ಒಳಗೆ ಮೋರ್ ದ್ಯಾನ್ 10 ಇಯರ್ಸ್ ಯಾರು ಮಾಡ್ತಾರಲ್ಲ ಅದ್ರದ್ದು ಮಿನಿಮಮ್ 10% ಬರ್ತೈತಿ. 10% ಬಂತಂದ್ರೂ ನಿಮ್ಮದು PPFಕ್ಕಿಂತ ಹೆಚ್ಚಿಗಿನ. ಬಟ್ ಟ್ಯಾಕ್ಸ್ ಕಟ್ ಆಕೈತೆ, ಟ್ಯಾಕ್ಸ್ ಇದರ ಮೇಲೆ ಬೀಳ್ತೈತಿ. ಟ್ಯಾಕ್ಸಿಗೆ ಏನು ಪ್ರಾಬ್ಲಮ್. ಬಟ್ ಒಂದು ಪೆನ್ಷನ್ ಅಮೌಂಟು ಕುಂದಿರ್ತೈತಿ ಮಕ್ಕಳಿಗೆ. ನಿಮ್ಮ ಮಕ್ಳಿಗೆ ಸೇವಿಂಗ್ಸ್ ಬಗ್ಗೆ ಒಂದು ಗ್ರಿಪ್ಪು ಸಿಗ್ತೈತಿ, ಹೆಂಗೆ ಸೇವಿಂಗ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಕೈತಿ. ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ NPSದು ಒಂದು ಫುಲ್ ವೀಡಿಯೋ ಹಾಕಿನಿ, ಡೀಟೇಲ್ಡ್ ವೀಡಿಯೋ ಇನ್ ಫ್ಯೂಚರ್. ಓಕೆ, ಇಷ್ಟೇ ಈ ಸಲ ಇಷ್ಟು ಸಾಕು. ಇವತ್ತಿಗೆ ಇಷ್ಟ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು. ಭಾಳ ಏನಿಲ್ಲ, ವಿಡಿಯೋ ಮತ್ತು 34 ನಿಮಿಷ ಆಯ್ತು. ಕಮ್ಮಿ ಮಾಡ್ಬೇಕು ಅನ್ಕೊಳತ್ತೀನಿ, ಗೊತ್ತಾಗೋಲ್ತ. ನಂದು ಇನಿಷಿಯಲ್ ಸ್ಟೇಜ್ ಎಲ್ಲ ಹಂಗೆ ಜಸ್ಟ್ ಏನೇನೋ ಮಾಡಿ ಹಾಕಾಕತ್ತೀನಿ. ಬಟ್ ಎಸ್, ದಿಸ್ ಈಸ್ ಹೌ ವಿ ಇಂಪ್ರೂವ್ ಇನ್ ಅವರ್ ಲೈಫ್ ಐ ಗೆಸ್. ಈಗ ಮುಂದೆ ವಿಡಿಯೋ ಎಡಿಟಿಂಗ್ ಎಲ್ಲ ಕಲಿಯಾಕತ್ತೀನಿ ಸಣ್ಣಕ್ಕೆ. ಓಕೆ, ವಿಡಿಯೋ ಹೆಂಗೆ ಫೋಟೋಸ್ ಹೆಂಗೆ ಎಡಿಟ್ ಮಾಡೋದು, ಥಂಬ್ನೇಲ್ ಹೆಂಗೆ ಕೊಡೋದು, ಈಗೆಲ್ಲ ಕಲಿಯಾಕತ್ತೀನಿ. ಓಕೆ,
ಇಷ್ಟು ಹೇಳ್ತಾ ಸ್ಟಾಪ್ ಮಾಡ್ತೀನಿ. ಓಕೆ, ಫ್ಯೂಚರ್ ಒಳಗೆ ಇನ್ನೂ ಒಳ್ಳೆ ವೀಡಿಯೋಸ್ ಮಾಡಿ, ಫ್ಯೂಚರ್ ಅಂದ್ರೆ ಮುಂದಿನ ವರ್ಷ, ಈ ವರ್ಷ ಇಷ್ಟ ಈ ಫೋನ್ ಒಳಗೆ ಎಲ್ಲ ಮಾಡಿ ಹಾಕೀನಿ. ಇನ್ನು ಫ್ಯೂಚರ್ ಮುಂದಿನ ವರ್ಷ ಒಂದು ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಎಲ್ಲ ತೊಗೊತೀನಿ ಚಲೋ, ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ನಾನು ಇಕ್ವಿಪ್ಮೆಂಟ್ಸ್ ಒಳಗೆ. ಅವಾಗ ಇನ್ನೂ ಚಲೋ ವೀಡಿಯೋಸ್ ಮಾಡಿ ಹಾಕಕ್ಕೆ ಇದನ್ನು ಸೀರಿಯಸ್ಲಿ ತೊಗೊಳತ್ತೀನಿ ಅನ್ನೋದು ಅನ್ಸಾಕತ್ತೈತೆ ನಾವು. ಸೊ ಇಷ್ಟು ಹೇಳ್ತಾ ನಾ ಇವತ್ತು ಮುಗಿಸ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಮುಂದಿನ ತಿಂಗಳ, ಈಗ ಈ ಮುಂದಿನ ತಿಂಗಳು ಎಲ್ಲ ಟ್ರಿಪ್ಪಿಂದ ಒಂದೆರಡು ವೀಡಿಯೋಸ್ ಮಾಡಿ ಹಾಕ್ಬೋದು ನಾನು ಮ್ಯಾಕ್ಸಿಮಮ್. ಅಷ್ಟೇ, ಯೂಟ್ಯೂಬ್ ಒಳಗೆ ಜಾಸ್ತಿ ಯೂಸ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಹೇಳ್ಬಿಟ್ಟೇನೆ, ಮನೆಯಾಗ ಯಾರಿಗೂ ಗೊತ್ತಿಲ್ಲ ಇದು ವೀಡಿಯೋಸ್ ಮಾಡಿ. ನನ್ನ ಹೆಂಡ್ತಿಗೂ ಗೊತ್ತಿಲ್ಲ, ನಮ್ಮ ಮಗುಗೂ ಗೊತ್ತಿಲ್ಲ, ನನ್ನ ಮಗುಗೂ ಗೊತ್ತಿಲ್ಲ. ನಮ್ಮ ಮಗುಗೆ ಏನಾರ ಗೊತ್ತಾದ್ರೆ ಗ್ಯಾರಂಟಿ ಬಿಗಿತಾಳೆ. ಅದು ದುಡ್ಡಿಂದೆಲ್ಲ ಹಿಂಗೆ ಹೇಳ್ಬಾರ್ದು, ಕಣ್ಣು ಬೀಳ್ತೈತೆ. ಆ್ಯಕ್ಚುಲಿ ಖರೆ ಅದ, ಏನೋ ನನಗೆ ಇದ್ರೊಳಗೆ ಇಂಟ್ರೆಸ್ಟ್ ಬಂದು ಮಾಡಾಕತ್ತೀನಿ, ಯೂಟ್ಯೂಬ್ದೇನೋ ಇಂಟ್ರೆಸ್ಟ್ ಬಂದು. ಸೊ ಓಕೆ, ಅಂದಂಗೆ ನನ್ನ ರಿಯಲ್ ಅಕೌಂಟ್ ತೋರಿಸ್ಲಿಲ್ಲ, ಸಾರಿ. ಅದು ಇಂಪಾರ್ಟೆಂಟ್. ಎಸ್ ಲಾಸ್ಟ್ ಮೂಮೆಂಟ್ ಆಗ್ತಿದೆ. ಓಕೆ, ನೋ ಇಶ್ಯೂಸ್. ಇಲ್ಲಿ ತೋರಿಸಿದ್ದೆಲ್ಲ ಇದೆ ನೋಡಿರಿ. 19,060 rupees ಮೈನಸ್ ಇನ್ವೆಸ್ಟೆಡ್ ಅಮೌಂಟ್ 36,150, 1.43, 34,191 ಕರೆಂಟ್ ಇದೆ. ಓಕೆ, ದಿಸ್ ಇಸ್ ಕರೆಂಟ್ ಇಷ್ಟ ಐತಿ. 3 ಮಂತ್ಸ್ ಹೇಳ್ಯಾರಿ. 3 ಮಂತ್ಸ್ದು ನಂದು ಓವರಾಲ್ 1960 rupees ಲಾಸ್ ನಡೆದೈತಿ. ಓಕೆ, ಇದೆ ಇವೆಲ್ಲ ಅದೇನು ಚಾರ್ಟ್ ಮಾಡಿ ಹಾಕಿದ್ದೆಲ್ಲ ಏಷ್ಯನ್ ಪೇಂಟ್ಸ್, ಬ್ಯಾಂಕ್ ಬೀಸ್, ಕೋಲ್ ಇಂಡಿಯಾ, ಗೋದ್ರೇಜ್ ಕನ್ಸ್ಯೂಮರ್, ಹೀರೋ ಮೋಟೋಕ್ರಾಪ್, ITBs, ರಿಲಯನ್ಸ್, TCS, ಹೈಯೆಸ್ಟ್ ಇನ್ವೆಸ್ಟೆಡ್. ಎಸ್, ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ITC, ನೆಕ್ಸ್ಟ್ ಹೀರೋ ಮೋಟೋ, TCS ಎಲ್ಲ ಮೈನಸ್ ಅದ. ಓಕೆ, 4%, ಹೀರೋ ಮೋಟೋಕ್ರಾಪ್ 7%, 6% ಮಟ್ಟ ಪ್ರಾಫಿಟ್ ನೋಡಿ 7% ಲಾಸ್ ನೋಡತ್ತೀನಿ. ಎಕ್ಸಿಟ್ ಆಗಲಿಲ್ಲ. ದೊಡ್ಡ ಈ ಇಷ್ಟು ಅಮೌಂಟಿಗೆ ಅಟ್ಲೀಸ್ಟ್ ಬ್ಯಾಂಕಿಂಗ್ ರಿಟರ್ನ್ ಅವ್ರ ತೆಗಿತಿದ್ದೆ ನಾವು ಇದನ್ನು ನನಗೆ ಕ್ಯಾಪಿಟಲ್ದು. ನೋಡ್ರಿ, ಅದ ಬ್ಯಾಂಕಿಂಗ್ ರಿಟರ್ನು ಬೀಟ್ ಮಾಡೋಕ್ಕಾಗೋಲ್ತ. ರಿಯಲಿ ನಾವು 1 ವರ್ಷ ಇದ್ರೊಳಗೆ ಸ್ಟಡಿ ಮಾಡಿ ಹಂಗೆ ಅದ ಮಾರ್ಕೆಟ್ ಅಂತಾರೆ. ನಿಫ್ಟಿ BID, LIC, TCS, ITBs, ಬ್ಯಾಂಕ್ ಬೇಸ್, ರಿಲಯನ್ಸ್, ಏಷ್ಯನ್ ಪೇಂಟ್ಸ್, ಗೋದ್ರೇಜ್, ನೆಸ್ಲೆ, ಕೋಲ್ ಇಂಡಿಯಾ, ನೆಕ್ಸ್ಟ್ ಇನ್ನೊಂದು SBI ಸೆಕ್ಯೂರಿಟೀಸ್. ಶಟ್ ಬೇಡ, SBI ಅದೇನು ಬೇಡ. ಮತ್ತು ಪಾಸ್ವರ್ಡ್ ಹಾಕಿದ್ದು ನಂಗೆ ಯಾಕೋ ರಿಸ್ಕ್ ಅನ್ನಿಸ್ತೈತಿ. ಓಕೆ, ಇಷ್ಟೇ. ಇದಂತೂ ತೋರಿಸಿದೆ ನಿಮಗೆ, ಝೀರೋದಂತೂ ತೋರಿಸಿದೆ. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಅ ಗ್ರೇಟ್ ಡೇ ಹ್ಯಾಡ್, ಗ್ರೇಟ್ ಮಂತ್ ಹ್ಯಾಡ್. ಅದಕ್ಕೆ ಮುಂದಿನ ತಿಂಗಳ ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಮುಂದಿನ ತಿಂಗಳ ಹಾಕೈತೆ ಈಗ ನಂದು. ಓಕೆ, ಇಷ್ಟು ಹೇಳ್ತಾ ಸ್ಟಾಪ್ ಮಾಡ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.